ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಶುಕ್ರವಾರ ಸೆಪ್ಟೆಂಬರ್ 19ನೇ ತಾರೀಕರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತನ ಕೃಪಾ ಕಟಾಕ್ಷ ಸದಾ ನಿಮ್ಮ ಜೋಡಿಯ ಮೇಲೆ ಇರಲಿ, ಹೀಗೆ ಜೊತೆಯಾಗಿ ನೂರುಕಾಲ ಸಂತೋಷದಿಂದ ಬಾಳಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಶುಕ್ರವಾರ ನಾವು ದುರ್ಗೆಯರ ವಾರ, ಇವರೆಲ್ಲ ವಿಶೇಷವಾಗಿ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ರೆ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಪ್ರೀತಿ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ಟಿವಿಯಲ್ಲಿ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿವಿಯಲ್ಲಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚಿನ ಸಮಯ ತೆಗೆದುಕೊಬಿಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರಲ್ವ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾರಿಗೆ ಕಾರ್ಯಕ್ರಮ ಬೆಳಗಿನ ಹೊತ್ತು ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ವಿಶೇಷವಾಗಿ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ನಮಸ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿಮ್ಮ. ಹೇಳಿ ಸೌಂಡ್ ಕಡಿಮೆ ಇದೆ. ಒಂದು ನಿಮಿಷ ಮ್ಯೂಟ್ ಆಗಬೇಕು. ಹೇಳಿ ಸರ್. ಹೇಳಿ. ಕಾಲ್ ಕಟ್ ಆಗ್ಬಿಡುತ್ತೆ. ಹೇಳಿ ಸರ್. ಹೇಳಿಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಪವಿತ್ರ ಅಂತ ಸರ್. ಪವಿತ್ರ, ಎಲ್ಲಿಂದ ಕರೆ ಮಾಡಿರೋದು? ನಾವು ಹೊದಿಗೆರೆಯಿಂದ ಸರ್. ಹೊದಿಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ಇವತ್ತು ನಮ್ಮ ಅಕ್ಕನ ಮಗಳು ಸುಚಿತಾ ಅಂತ ದಾವಣಗೆರೆ, ಅವ್ರದ್ದು ಇವತ್ತು ಬರ್ತಡೇ, ಅವ್ರಿಗೆ ವಿಶ್ ಮಾಡಿ ಸರ್. ಸುಚಿತ್ರ ಅಂತನಾ? ಸುಚಿತ್ರ ಅಂತ ಸರ್. ಓಕೆ, ಫೋಟೋ ಏನಾದರೂ ಕಳಿಸ್ಕೊಟ್ಟಿದ್ದೀರಾ? ಇಲ್ಲ ಸರ್, ಫೋಟೋ ಏನೂ ಕಳಿಸಿಲ್ಲ. ಓಕೆಮ್ಮ, ಸೊ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ನಿಮ್ಮ ಅಕ್ಕನ ಮಗಳಾಗಿರ್ತಕ್ಕಂಥ ಸುಚಿತ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ. ಓದ್ತಾ ಇದ್ದಾರೆ, ಜಾಬ್ ಮಾಡ್ತಿದ್ರಮ್ಮ? ಸರ್, ನಾವು ಮನೇಲಿದ್ದೀವಿ ಸರ್. ಅಲ್ಲ, ನಿಮ್ಮ ಅಕ್ಕನ ಮಗಳು ಓದ್ತಾ ಇದ್ದಾರೆ, ಜಾಬ್ ಮಾಡ್ತಿದಾರ ಕೇಳಿದೆ? ಇಲ್ಲ ಸರ್, ಅವ್ರು ಓದ್ತಿದ್ದಾರೆ 10th ಸ್ಟ್ಯಾಂಡರ್ಡ್ ಸರ್. ಹೌದಾ? ಓಕೆ, ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅವರ ಒಂದು 10ನೇ ಕ್ಲಾಸ್ ಚೆನ್ನಾಗಿ ಓದಲಿ, ಅದೇ ರೀತಿ ಅವರಿಗೆ ಆ ಭಗವಂತ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿಮ್ಮ. ನಮ್ಮ ಪ್ರೇಮಕ್ಕ ರಮೇಶ್ ಮಾಮ ಅವ್ರಿಗೂ ವಿಶ್ ಮಾಡ್ಬೇಕಾ ಸರ್? ಹಾಗೆ ಖಂಡಿತ ಖಂಡಿತಮ್ಮ. ನಿಮ್ಮ ಪ್ರೇಮಕ ರಮೇಶ್ ಮಾಮ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ತಿಂಡಿ ಆಯ್ತಾ ತಮ್ಮದು? ಆಯ್ತು ಸರ್, ಟೊಮೊಟೊ ಬಾತ್ ಮಾಡಿದ್ವಿ ಸರ್. ನಿಮ್ದು ಸರ್ ತಿಂಡಿ? ತಿಂಡಿ ನಿಮ್ಮನೆಗೆ ಬರೋಣ ಅಂತೇಳಿ ನೀವು ಆಗ್ಲೇ ಆಯ್ತಾ ಅಂತ ಕೇಳ್ಬಿಟ್ರಿ. ಆಯ್ತು, ಬನ್ನಿ ಸರ್. ಥ್ಯಾಂಕ್ ಯು ಅಮ್ಮ. ಊರಲ್ಲಿ ಮಳೆ ಬರ್ತಾ ಇದೆಯಾ? ಮೊನ್ನೆ ರೀಸೆಂಟ್ ಆಗಿ 3 days ಬ್ಯಾಕ್ ಅಲ್ಲಿ ಬಂದಿತ್ತು ಸರ್, ಇವಾಗಿಲ್ಲ. 3 days ಬ್ಯಾಕ್ ಬಂದಿತ್ತು, ಇವಾಗ ಬಂದಿಲ್ಲ. ಓಕೆ, ಏನು ಹಾಕಿದ್ದೀರಿ ಹೊಲದಲ್ಲಿ ಅಥವಾ ತೋಟದಲ್ಲಿ? ನಾವು ಮೆಕ್ಕೆಜೋಳ ಹಾಕಿದೀವಿ ಸರ್. ಮೆಕ್ಕೆಜೋಳ. ಈಗ ಮಳೆ ಅವಶ್ಯಕತೆ ಇದೆಯಾ ಮೆಕ್ಕೆಜೋಳಕ್ಕೆ? ಏನ್ ಸರ್? ಮಳೆ ಬಂದ್ರೆ ಒಳ್ಳೇದಾ ಅಥವಾ ಬರದಿದ್ರು ನಡೆಯುತ್ತಾ ಅಂತ ಕೇಳಿದೆ. ಇಲ್ಲ ಸರ್, ಇವಾಗ ನಮ್ದಲ್ಲಿ ಮೆಕ್ಕೆಜೋಳ ಬಂದಿದೆ, ಬಟ್ ತೊಗರಿ ಅವರಿಗೆ ಬರ್ಬೇಕು ಇವಾಗ. ಬರಬೇಕು. ಓಕೆ, ಸೊ ನಿಮ್ಗೇನ್ ಮಳೆ ಅವಶ್ಯಕತೆ ಇಲ್ಲ ಹಾಗಿದ್ರೆ? ಬಂದ್ರು ನಡೀತಿದೆ, ಬಿಟ್ಟರು ನಡೀತಿದೆ ಸರ್, ಬಟ್ ಇವಾಗ ಮಳೆ ಬೇಕಾಗುತ್ತೆ ಬೇರೆ ರೈತರಿಗೆ. ಸೊ ನಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಬೇರೆಯವರಿಗೋಸ್ಕರ ಬರ್ಲಿ ಅಂತೀರಿ? ನಮ್ ಜೀವನ್ ಪಲ್ಲವಿ ಅವ್ರಿಗೆಲ್ಲ ವಿಶ್ ಮಾಡ್ಬೇಕು ಸರ್. ಖಂಡಿತಮ್ಮ. ಜೀವನ್ ಪಲ್ಲವಿ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಪರ್ವತಮ್ಮ, ನಮ್ಮ ಅತ್ತೆ, ನಮ್ಮ ಮಾವ ಅವರು. ಓಕೆ ಅಮ್ಮ. ಇನ್ನೊಬ್ರನ್ನ ಬಿಟ್ರಿ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರು ಸುಚಿತ್ರ ಅನ್ನೋರ್ನ ಬಿಟ್ರಿ ಅನ್ಸುತ್ತೆ. ಸುಚಿತ್ರ ತಮ್ಮವ್ರನ್ನೊಬ್ರನ್ನ ಬಿಟ್ರಿ ಅಂತ ಹೇಳ್ತಿದ್ದಾರೆ. ಸುಚಿತ್ರ ತಮ್ಮವ್ರನ್ನ? ವಿಕಾಸ್. 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 ಓಕೆ, ಅವ್ರಿಗೂ ಶುಭಾಶಯಗಳನ್ನ ಹೇಳ್ಬಿಡೋಣ ಅಲ್ವಾ? ಓಕೆ ಸರ್, ಅವ್ರಿಗೂ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಫೇವರೇಟ್ ಡಿಶ್ ಯಾವುದು ಅಂತ ಕೇಳ್ಬೋದಾ? ನಮ್ಮ ಫೇವರೇಟ್ ಡಿಶ್ ಮಾ, ಅಡಿಗೆ, ಸ್ವೀಟಾ ಖಾರಾನ, ಏನ್ ಚೆನ್ನಾಗಿ ಮಾಡಿ? ನಮ್ದು ಅವಲಕ್ಕಿ ತಿಂಡಿ ಸರ್. ಅಲ್ಲ, ತಿಂಡಿ ಅಲ್ಲ, ಯಾವ್ದನ್ನ ತುಂಬಾ ಇಷ್ಟಪಟ್ಟು ಮಾಡ್ತೀರಿ? ಸಿಹಿ ಮಾಡ್ತೀರಾ, ನಾನ್ ವೆಜ್ಜಾ ವೆಜಿಟೇರಿಯನಾ ನೀವು? ನಾವು ನಾನ್ ವೆಜ್ ಸರ್. ನಾನ್ ವೆಜ್ಜಾ? ಫಿಶ್ ತುಂಬಾ ಇಷ್ಟ ಸರ್ ನಮ್ಗೆ. ಫಿಶ್ ತುಂಬಾ ಇಷ್ಟನಾ? ಯಾವ ಫಿಶ್ ಅಡಿಗೆ ಮಾಡ್ತೀರಿ ಚೆನ್ನಾಗಿ? ಫಿಶ್ ಅಲ್ಲಿ ಎಲ್ಲಾನು ಮಾಡ್ತೀವಿ ಸರ್. ಅದು ಫಿಶ್ ಅಲ್ಲಿ ಕಬಾಬು, ಫ್ರೈ. ಓ, ಹೌದಾ? ಓಕೆ ಓಕೆ.
ಓಕೆ, ಥ್ಯಾಂಕ್ ಯು ಮಾ. ಸೊ ಓಕೆ ಸರ್. ಒಳ್ಳೇದಾಗಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಯಾವಾಗಾದ್ರೂ ಫಿಶ್ ಮಾಡಿದಾಗ ನಮಗೂ ಒಂದು ಸ್ವಲ್ಪ ಕೊರಿಯರ್ ಮಾಡಿಬಿಡಿ, ಆಯಿತಾ? ಆಯ್ತು ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಇವತ್ತು ದಿನ ವಿಶೇಷವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಹೆಸರು ಅಭಿಷೇಕ್ ಅಂತ. ಅಭಿಷೇಕ್, ಎಲ್ಲಿಂದ ಕರೆ ಮಾಡಿದ್ದೀರಿ? ಹೊಸದುರ್ಗ. ಹೊಸದುರ್ಗ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ನನ್ನ ತಮ್ಮನ ಬರ್ತಡೇ ಇತ್ತು. ನಿಮ್ಮ ತಮ್ಮನ ಬರ್ಡೇನಾ? ಹಾ ಹೌದು ಸರ್. ಓಕೆ ಸರ್, ಅವ್ರ ಹೆಸರೇನು? ರಂಗಸ್ವಾಮಿ. ರಂಗಸ್ವಾಮಿ. ಎಷ್ಟನೇ ವರ್ಷದ ಹುಟ್ಟುಹಬ್ಬ? 20ನೇ ವರ್ಷದ್ದು ಸರ್. 20ನೇ ವರ್ಷದ. ಏನು ಓದ್ತಾ ಇದ್ದಾರಾ? ಹಾ ಸರ್, ಏನು ಓದ್ತಾ ಇದ್ದಾರೆ? ಡಿಗ್ರಿ ಓದ್ತಿದ್ದಾರೆ. ಡಿಗ್ರಿ ಓದ್ತಾ ಇದ್ದಾರೆ. ಓಕೆ ಸರ್, ನಮ್ಮ ಕಡೆಯಿಂದ ನಮ್ಮ ಸಮಸ್ತ V1 ವಾಹಿನಿ ವೀಕ್ಷಕ ಕಡೆಯಿಂದ ರಂಗಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಡಿಗ್ರಿ ಓದ್ತಾ ಇದ್ದಾರೆ ಅಂತೀರಿ, ಚೆನ್ನಾಗಿ ಓದಿ ಒಂದು ಒಳ್ಳೆ ಉದ್ಯೋಗ ತಗೊಳ್ಳಿ ಸರ್. ಆಲ್ ದ ವೆರಿ ಬೆಸ್ಟ್ ಅವರಿಗೆ. ಫೋಟೋ ಏನಾದರೂ ಕಳಿಸಿದ್ದೀರಾ ಅವ್ರದ್ದು? ಇಲ್ಲ ಸರ್. ಓಕೆ, ಫೋಟೋ ಕಳಿಸ್ಕೊಡಿ. ನಾಳೆ ಇನ್ನೊಮ್ಮೆ ಫೋಟೋ ತೋರಿಸ್ಬಿಟ್ಟು ಅವ್ರಿಗೆ ಶುಭಾಶಯ ಹೇಳುವ, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆಪ್ಪ, ಥ್ಯಾಂಕ್ ಯು ಸೊ ಮಚ್. ನೀವೇನು ಮಾಡ್ತಾ ಇದ್ದೀರಿ? ಹಲೋ ಸರ್. ನೀವೇನು ಓದ್ತಾ ಇದ್ದೀರಿ ಕೇಳಿದೆ ಸರ್, ನಾವಿಲ್ಲೇ ಮನೆ ಹತ್ರ ವ್ಯವಸಾಯ. ನೀವೇನು ಓದ್ತಾ ಇದ್ದೀರಾ, ಜಾಬ್ ಮಾಡ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಿ? ಓಕೆ, ಕರೆ ಕಟ್ಟಾಯಿತು. ಎಸ್, ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ಏಜಿಂಗ್ ಅವೇರ್ನೆಸ್ ಡೇ ಇದೆ. ಅದರ ಜೊತೆಗೆ HIV ಮತ್ತು ಏಡ್ಸ್ ಅವೇರ್ನೆಸ್ ಡೇ ಕೂಡ ಇದೆ. ಸೊ ಯಾರೆಲ್ಲ ಈ ಒಂದು HIV ಏಡ್ಸ್ನ ಬಾಧಿತರಿರ್ತಾರೆ ಅವ್ರ ಬಗ್ಗೆ ಒಂದಷ್ಟು ಜಾಗೃತಿಯನ್ನು, ಪ್ರೀತಿಯನ್ನು, ಕಾಳಜಿಯನ್ನು ತೋರಿಸ್ತಕ್ಕಂಥ ದಿವಸ ಅಂತ ಹೇಳ್ಬೋದು. ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ಅಂಬಿಕಾ ಸರ್. ಅಂಬಿಕಾ, ಹೇಗಿದ್ದೀರಿಮ್ಮ? ಹಾ ಸರ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದ? ನಂದು ಕೂಡ ಆಯ್ತುಮ್ಮ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೂ ಇಲ್ಲ ಸರ್. ನಿನ್ನೆ ವಿಷ್ಣುವರ್ಧನ್ ಸರ್ದು, ಉಪೇಂದ್ರ ಸರ್ದು, ಶ್ರುತಿ ಮೇಡಮ್ದು ಬರ್ಡೇ ಇತ್ತಲ್ಲ, ಅವ್ರ ಬಿಲೇಟೆಡ್ ಆಗಿ ಹ್ಯಾಪಿ ಬರ್ಡೇ. ಖಂಡಿತಮ್ಮ. ಸೊ ಆ 3 ಜನ ದಿಗ್ಗಜರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಈ 3 ಜನರಲ್ಲಿ ಯಾರು ತುಂಬ ಫೇವ್ರೇಟ್ ಅಮ್ಮ? ವಿಷ್ಣುವರ್ಧನ್ ಸರ್ ಸರ್. ಓಕೆ, ಅವ್ರು ಯಾವ್ಯಾವೆಲ್ಲ ಫಿಲಮ್ಸ್ ನೋಡಿದ್ದೀರಿ? ನೋಡಿದೀವಿ ಸರ್, ಆಲ್ಮೋಸ್ಟ್ ಎಲ್ಲವೂ ನೋಡಿದೀವಿ, ಹಳೆ ಫಿಲ್ಮ್ಕಿನ ಹೊಸವೆಲ್ಲ. ಓಕೆ, ನಿಮ್ಗೆ ಯಾವುದು ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಅಥವಾ ಯಾವಾಗಲೂ ನೆನಪಿಗೆ ಇರ್ತಕ್ಕಂಥದ್ದು? ವಿಷ್ಣು ಸರ್ ನೆನಪು ಅಥವಾ ಅವ್ರ ಹೆಸರು ಹೇಳ್ಬಿಟ್ರೆ ಸಾಕು, ಈ ಫಿಲಮ್ ಅಂತೂ ನೆನಪಿಗೆ ಬರುತ್ತಲ್ವಾ, ಆ ಥರ ಯಾವ್ದಾದ್ರು ಫಿಲಮ್ ಇದೆಯಾ? ಆಪ್ತ ಮಿತ್ರ ಸರ್, ಆಪ್ತ ರಕ್ಷಕ. ಆಮೇಲೆ ಇದು ಜಮೀನ್ದಾರ ಫಿಲಮ್, ಸಿಂಹಾದ್ರಿ ಸಿಂಹ. ಇವು 4 ಫಿಲಮ್ ಅಂತೂ ಎಷ್ಟು ಸಾರಿ ಹಾಕಿದ್ರು ಬೇಜಾರಿಲ್ದಂಗೆ ನೋಡ್ತೀವಿ ಸರ್. ಓಕೆ, ಈ ಬಂಧನ ನೋಡಿಲ್ವಾ? ಬಂಧನ ನೋಡಿದ್ವಿ. ಯಜಮಾನ, ಮುತ್ತಿನ ಹಾರ, ಕರ್ಣ, ಅವೆಲ್ಲ ಇದುವೆ ಸರ್. ಆದ್ರೆ ಇವು ಬಹಳ ಫೇವ್ರೇಟ್. ಖಂಡಿತ. ಓಕೆ, ಮತ್ತೆ ಹಾಡಿದ್ದಕ್ಕೆ ಹೋಗಿಲ್ಲ ನೋಡಿದ್ದೀರಾ? ಹಾ ಸರ್, ನೋಡಿದೀವಿ. ಅದರಲ್ಲಿ ಬೇಬಿ ಶಾಮಿಲಿ ಅವರು ಇದ್ದಾರೆ. ಹೌದು. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಯಾವ್ದಾದ್ರು ಒಂದು ಸಾಲ್ ಬರುತ್ತಾ ಅಥವಾ ಒಂದು ಡೈಲಾಗ್ ಬರುತ್ತಾ? ಇಲ್ಲ ಸರ್, ಶೀತ ಆಗಿದೆ, ಆಗಲ್ಲ. ತೊಂದರೆ ಇಲ್ಲ. ಉಪೇಂದ್ರ ಅವ್ರದ್ದು ಯಾವ ಫಿಲಮ್ಸ್ ಇಷ್ಟ? ಉಪೇಂದ್ರ ಅವ್ರದ್ದು ಸೂಪರ್ ಫಿಲ್ಮ್ ಇಷ್ಟ. ಅವರು ಆಲ್ಮೋಸ್ಟ್ ಫಿಲ್ಮ್ ಚೆನ್ನಾಗೇ ಇರ್ತಾವ ಸರ್. ಅಲ್ಲಿ ಸ್ವಲ್ಪ ಟ್ರಿಕ್ಸ್ ಇರ್ತಾವ ಅಂದ್ರೆ ಅದ್ರಲ್ಲಿ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬಿಡತ್ತೆ. ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಇವಾಗ್ಲಿ ನಿಮ್ ಚಾನಲ್ ಉಷ್ ಫಿಲ್ಮ್ ಹಾಕಿದ್ರು, ಅದ್ರ ಫಿಲ್ಮ್ ನೋಡ್ತಾ ಇದ್ವಿ. ಸೊ ಕೊನೆವರೆಗೂ ಡೈರೆಕ್ಷನ್ ಅವರೆಲ್ಲ ಸರ್ ಮಾಡಿರೋದು ಅಲ್ವಾ? ಸೊ ಸೆಂಟರ್ ವರ್ಗು ಎಷ್ಟು ಕುತೂಹಲ ಇರುತ್ತೆ, ಏನಕ್ಕೆ ಏನ್ ಹಿಂಗೆ ಆಗ್ತಿದೆ ಒಂದು ಅರ್ಥ ಆಗ್ತಿರಲ್ಲ ಅಲ್ವಾ? ಎಸ್, ಶ್ರುತಿ ಮೇಡಮ್ ಅವರಂತೂ ಸಿಕ್ಕಾಪಟ್ಟೆ ಅಳಿಸ್ಬಿಡ್ತಾರೆ, ಆದ್ರೂ ಎಲ್ಲರೂ ತುಂಬಾ ಇಷ್ಟ ಆಗ್ತಾರೆ. ಅವ್ರದ್ದು ಗಟ್ಟಿ ಮೇಲೆ ಫಿಲ್ಮ್ ಅದು ಚೆನ್ನಾಗಿದೆ. ತವರಿಗೆ ಬಾ ತಂಗಿ, ರಾಮಶಮ್ಮ ಬೊಮ್ಮದಲ್ಲ ಫುಲ್ ಕಾಮಿಡಿ. ಹೌದು, ಎಲ್ಲ ತರದ ಪಾತ್ರಗಳಲ್ಲಿ ಅಭಿನಯಿಸಿ ಸೈ ಅನ್ಸ್ಕೊಂಡಿದಾರಲ್ವಾ? ಹೌದು ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಒಳ್ಳೇದಾಗ್ಲಿ ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ ಅಮ್ಮ. ನಮಸ್ಕಾರ. ನಮಸ್ತೆ. ಎಸ್, HIV ಮತ್ತು ಏಡ್ಸ್ ಅವೇರ್ನೆಸ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ ಆ್ಯಂಟಿ ಏಜಿಂಗ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ನಮ್ಗೆ ವಯಸ್ಸಾಯಿತು ಅಂತ ಕೊರಗ್ತಾ ಇರ್ತಾರೆ. ಸೊ ಅದನ್ನು ವಯಸ್ಸಾಯಿತು ಅಂತ ಕೊರಗೋದ್ರ ಬದಲು
ನಮ್ಮಲ್ಲಿ ಅನುಭವ ಒಂದು ದಿವಸ ಹೆಚ್ಚಾಗಿದೆ ಅಂಥೇಳಿ ನಾವು ಅದನ್ನು ಭಾವಿಸಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ, ಎಲ್ಲಿಂದ ಕರೆ ಮಾಡಿದ್ದೀರಿ? ಹೊಸದುರ್ಗ. ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್. ಹೇಳಿ ಮಾ, ಯಾರಿಗೆ? ಅಭಿಷೇಕ್ ಅಂತ ಬರ್ಡೇ ಇತ್ತು, ಅಂತ ಅವ್ರಿಗೆ ವಿಶ್ ಮಾಡ್ಬೇಕಾಯ್ತು. ಖಂಡಿತಮ್ಮ. ಅಭಿಷೇಕ್ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಓದ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಭಿಷೇಕ್ ಅವರು? ಅವರು ಸೆಕೆಂಡ್ ಪಿ ಓದ್ತಿದ್ದಾರೆ ಸರ್. ಸೆಕೆಂಡ್ PUC ಓದ್ತಾ ಇದ್ದಾರಾ? ಹಾ ಸರ್. ಓಕೆ ಮಾ, ಚೆನ್ನಾಗಿ ಓದ್ಲಿ, ಆದಷ್ಟು ಬೇಗ ಒಂದು ಒಳ್ಳೆ ಉದ್ಯೋಗ ತಗೊಳ್ಳಿ ಡಿಗ್ರಿ ಮುಗಿಸ್ಬಿಟ್ಟು. ಓಕೆನಾ? ಹಾ ಸರ್. ಫೋಟೋ ಏನಾದರೂ ಕಳಿಸಿದ್ದೀರಾ ಅಭಿಷೇಕ್ ಅವ್ರದ್ದು? ಫೋಟೋ ಏನಾದರೂ ಕಳಿಸಿದ್ದೀರಾ ಅಭಿಷೇಕ್ ಅವ್ರದ್ದು? ಇಲ್ಲ ಸರ್, ಕಳ್ಸಿಲ್ಲ. ಓಕೆ, ಸಾಧ್ಯವಾದರೆ ಫೋಟೋ ಕಳಿಸ್ಕೊಡಿ. ನಾಳೆ ಫೋಟೋ ತೋರಿಸ್ಬಿಟ್ಟು ಅವ್ರಿಗೆ ಇನ್ನೊಮ್ಮೆ ಶುಭಾಶಯ ಹೇಳೋಣ. ಓಕೆನಾ? ಹಾ ಸರ್, ಸರಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ ಅಮ್ಮ. ಹಾ ಸರ್. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಯಾರೆಲ್ಲ ಹುಟ್ಟುಹಬ್ಬದ ಒಂದು ಸಂದರ್ಭಗಳಲ್ಲಿದ್ದೀರಿ, ಅವರೆಲ್ಲರೂ ಕೂಡ ಒಂದು ದಿವಸ ನಾನು ದೊಡ್ಡವನಾಗ್ಬಿಟ್ಟೆ ಅಂತೇಳಿ ಹೆಮ್ಮೆ ಪಡೋದ್ರ ಜೊತೆಗೆ ಒಂದು ಅನುಭವ ಅಂತಕ್ಕಂಥದ್ದನ್ನು ನಾವು ಗಳಿಸಿದ್ದೀವಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಖುಷಿ ಪಡಬೇಕು ಅಲ್ವಾ? ಸೊ ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಹಾ, ಆಯ್ತು ಸರ್. ಓಕೆ, ಹೇಳಿಮ್ಮ, ಹೇಗಾದರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ, ಇವತ್ತು HIV ಮತ್ತು AIDS ಅವೇರ್ನೆಸ್ ಡೇ ಇದೆ. ಸೊ ಆ ದಿವಸದ ಬಗ್ಗೆ ಏನಾದರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈಗ HIV ಪಾಸಿಟಿವ್ ಇರೋರ ಜೊತೆ ಮಾತಾಡಿದ್ರೆ ಅಥವಾ ಅವ್ರ ಜೊತೆ ಊಟ ಮಾಡೋದು ಅದನ್ನ ಮಾಡಿದ್ರೆ ಅದು HIV ಸ್ಪ್ರೆಡ್ ಆಗೋದಿಲ್ಲ. ಅದು ಒಂದು ತಪ್ಪು ಕಲ್ಪನೆ. ಅವ್ರನ್ನ ಸಮಾಜದಿಂದ ಹೊರಗಿಡ್ತಾರೆ ಸಾಮಾನ್ಯವಾಗಿ. ಆದ್ರೆ ಅವ್ರನ್ನ ಆ ರೀತಿ ಸಮಾಜದಿಂದ ಬಹಿಷ್ಕೃತಗೊಳಿಸಿದಾನೆ. ಅವರು ನಮ್ಮ ತರ ಅಂತಂತ ಹೇಳ್ಬಿಟ್ಟು ಅವರಿಗೆ ಆದಷ್ಟು ಪ್ರೀತಿ ವಿಶ್ವಾಸ ತೋರಿಸ್ಬೇಕು. ಅವ್ರ ಜೊತೆ ಹಗ್ ಮಾಡೋದ್ರಿಂದ ಅಥವಾ ಅವ್ರ ಜೊತೆ ಊಟ ಮಾಡೋದ್ರಿಂದ ಅದರಿಂದ ಎಲ್ಲ ಏರ್ ಸ್ಪ್ರೆಡ್ ಆಗೋದಿಲ್ಲ ಅಂತ ತಿಳುವಳಿಕೆ ಎಲ್ಲರಿಗೂ ಇದ್ರೆ ಚೆನ್ನಾಗಿ. ಖಂಡಿತಮ್ಮ, 100ಕ್ಕೆ 100ರಷ್ಟು ಸತ್ಯ. ಸೊ ಅವ್ರ ಜೊತೆ ಹಸ್ತಲಾಘವ ಮಾಡೋದ್ರಿಂದ, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋದ್ರಿಂದ, ಅವ್ರ ಜೊತೆ ಹಗ್ ಮಾಡೋದ್ರಿಂದ, ಅವ್ರ ಜೊತೆ ಮಾತಾಡೋದ್ರಿಂದ ಈ AIDS ಸ್ಪ್ರೆಡ್ ಆಗಲ್ಲ. ಆದರೆ ಕೆಲವೊಮ್ಮೆ ಏನಾಗತ್ತೆ ಅಂದರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರ್ದೋ ತಪ್ಪಿಗೆ ಇನ್ಯಾರೋ ಬಲಿ ಆಗಿ ಈ AIDS ಸ್ಪ್ರೆಡ್ ಆಗಿಬಿಡತ್ತೆ. ಸೊ ನಾನು ಕಳೆದ ಒಂದು 2-3 ತಿಂಗಳ ಹಿಂದೆ ಒಂದು ಆತಂಕಕಾರಿ ವಿಚಾರ ಹೇಳಿದ್ದೆ. ಏನು ಅಂದರೆ, ಈ ಒಂದು ಫ್ಯಾಷನ್ಗೋಸ್ಕರ ಈ ಒಂದು ಟ್ರೆಂಡಿಯಾಗಿ ಎಲ್ಲರೂ ಹಚ್ಚೆ ಹಾಕಿಸ್ಕೋತಾರೆ ಮೈ ಮೇಲೆ. ಆ ಹಚ್ಚೆ ಹಾಕಿಸ್ಕೊಳೋ ಒಂದು ಮಹಾರಾಷ್ಟ್ರದಲ್ಲಿ ಅಂತ ಅನ್ಕೊಳ್ತೀನಿ ಆ ಘಟನೆ ನಡೆದಿದ್ದು. ಆ ಹಚ್ಚೆ ಹಾಕಿಸ್ಕೊಳ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅಂಗಡಿ, ಆ ಅಂಗಡಿಯಿಂದ ಸರಿಸುಮಾರಾಗಿ 59 ಜನರಿಗೆ AIDS ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಆ ಹಚ್ಚೆ ಹಾಕಿಸ್ಕೊಂಡಿರ್ತಕ್ಕಂಥ ತಪ್ಪು ಏನೂ ಇಲ್ಲ. ಆದರೆ ಅಂಗಡಿಯ ಮಾಡಿರ್ತಕ್ಕಂಥ ತಪ್ಪು ಏನು ಅಂದರೆ, ಯಾರು HIV ಪೀಡಿತರಿಗೆ ಆತ ಹಚ್ಚೆ ಹಾಕಿದ್ದ ಅಥವಾ ಆ ಥರ ಒಂದು ಮಿಷಿನಿಂದ ಏನು ಅವ್ರಿಗೊಂದು ಆರ್ಟ್ ಮಾಡಿದ್ದ, ಅದೇ ಮಿಷಿನಿಂದ ಅದೇ ಒಂದು ಎಕ್ವಿಪ್ಮೆಂಟ್ಸಿಂದ ಅಲ್ಲಿ ಬಂದಿರತಕ್ಕಂಥವ್ರು ಎಲ್ರಿಗೂ ಅವರು ಆರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿದೆ ಬಂದಿರತಕ್ಕಂಥ ಆ ಒಂದು ಸಂದರ್ಭಗಳಲ್ಲಿ ಆ ಒಂದು ಡಿಸೈನ್ ಅಥವಾ ಹಚ್ಚೆ ಹಾಕ್ಸ್ಕೊಂಡಿರ್ತಕ್ಕಂಥ ಸುಮಾರಾಗಿ 59 ಜನರಿಗೆ HIV ಪಾಸಿಟಿವ್ ಬಂದ್ಬಿಟ್ಟಿದೆ. ಸೊ ಎಷ್ಟೊಂದು ನೋಡಿ, ಇದರಲ್ಲಿ ಆ ಬಂದಿರತಕ್ಕಂಥವ್ರು ಯಾರ್ದು ತಪ್ಪಿಲ್ಲ ಅಲ್ವಾ? ಸೊ ಅವ್ರನ್ನೆಲ್ಲ ನಾವು ಬ್ಲೇಮ್ ಮಾಡೋಕ್ಕಾಗತ್ತಾ? ಸೊ ಇಂಥ ಸಂದರ್ಭಗಳು ಬಹಳನೇ ನಡೆದೋಗ್ತವೆ ಘಟನೆಗಳು. ಯಾವುದೋ ಸಿರಿಂಜನ್ ತಗೊಂಡು ಇನ್ಯಾರಿಗೋ ಏನು ಇಂಜೆಕ್ಷನ್ ಮಾಡ್ತಕ್ಕಂಥದ್ದು, ಅಥವಾ ಹೇರ್ ಕಟಿಂಗ್ ಶಾಪ್ಗಳಲ್ಲಿ ಆಕಸ್ಮಿಕವಾಗಿ ಒಬ್ಬರಿಗೆ ಏನು ಶೇವ್ ಮಾಡಿರ್ತಕ್ಕಂಥ ಬ್ಲೇಡಿಂದ ಇನ್ನೊಬ್ಬರಿಗೆ ಶೇವ್ ಮಾಡ್ತಕ್ಕಂಥದ್ದನ್ನು ಕೂಡ ಅಲ್ಲಿ ಸ್ಪ್ರೆಡ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೀಗೆ ಸಣ್ಣ ಪುಟ್ಟ ಘಟನೆಗಳಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಕೊಂಡ್ಬಿಟ್ರೆ ಸಾಕು. ಆದರೆ ಯಾರನ್ನೂ ಕೂಡ ದೂಷಿಸ್ತಕ್ಕಂಥದ್ದು ಅಥವಾ ಯಾರನ್ನು ಕೂಡ ಕೀಳಾಗಿ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಲ್ವಾ ಅಲ್ಲಿ? ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ಆ ಎಲ್ಲ HIV ಬಾಧಿತರಿಗೆ, HIV ಪೀಡಿತರಿಗೆ, AIDS ಪೀಡಿತರಿಗೆ ನಾವು ಒಂದಷ್ಟು ಕನಿಕರ ಪ್ರೀತಿಯನ್ನು ತೋರಿಸೋಣ, ಅನುಕಂಪವನ್ನು ತೋರಿಸೋಣ. ಅವ್ರ ಬಗ್ಗೆ ಕೀಳು ಭಾವನೆ ಬೇಡ ಅಂಥೇಳಿ ನಾನು ಕೂಡ ನಮ್ಮೆಲ್ಲ ವೀಕ್ಷಕರಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ. ಹೇಳಿಮ್ಮ, ಇವತ್ತು ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ ಅಥವಾ ಪ್ರಶ್ನೆ ಕೇಳಲ್ಲ?
ಪ್ರಶ್ನೆ ಕೇಳಿ ಸರ್. ಓಕೆ, ನಿನ್ನೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು, ಶ್ರುತಿ ಮೇಡಮ್ ಅವ್ರದ್ದು, ಅದೇ ರೀತಿ ಉಪೇಂದ್ರ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಹಾಗಾಗಿ ಅವರ ಕುರಿತಾಗಿಯೇ ಹೆಚ್ಚಿನ ಪ್ರಶ್ನೆಯನ್ನು ಕೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊಟ್ಟ ಮೊದಲ ಚಲನಚಿತ್ರ ಯಾವುದು ಅಂತ. ಆಪ್ಷನ್ ಸರ್. ಆಪ್ಷನ್ ಬೇಕಾ ಇದಕ್ಕೆ? ಆಪ್ಷನ್ ಅಂದ್ರೆ ಅದು ವಂಶವೃಕ್ಷ ಅಂತ ಕೇಳಿದ್ದೆ ನಾನು. ಆಪ್ಷನ್ ಅಲ್ಲಿ ಯಾವ್ದು ಸರ್? ಆಪ್ಷನಲ್ಲಿ ಯಾವ್ದಿದೆ ಅಂತ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ವಂಶವೃಕ್ಷ ನಮ್ಮ ಆಪ್ಷನಲ್ಲಿ ಇಲ್ಲೇ ಇಲ್ಲ. ಹೌದಾ? ಓಕೆ, ನಾನು ಹೇಳ್ಬಿಡ್ತೀನಿ ಆಪ್ಷನ್ಸ್ಗಳನ್ನ ಯೋಚನೆ ಮಾಡಿ. ಮೊದಲನೇದು ನಾಗರಹಾವು, ಎರಡನೇದು ಮುತ್ತಿನ ಹಾರ, ಮೂರನೇದು ಅಣ್ಣ ಅತ್ತಿಗೆ, ನಾಲ್ಕನೇದು ನಾಗಕನ್ನೆ. ಹಂಗಾದ್ರೆ ವಂಶವೃಕ್ಷ ಇಲ್ಲ ಅಂತಂದ್ರೆ ನಾಗರಹಾವು ಇರ್ಬೋದು ಸರ್. ನಾಗರಹಾವು ಇರ್ಬೋದು ಅಂತೀರಾ? ಓಕೆ, ಈ 3 ಜನರಲ್ಲಿ ನಿಮಗೆ ಫೇವ್ರೇಟ್ ಯಾರು? ಉಪೇಂದ್ರ ಅವರ, ಅಥವಾ ಶ್ರುತಿ ಮೇಡಮ್ ಅವರ, ಅಥವಾ ವಿಷ್ಣುವರ್ಧನ್ ಅವರ? ಎಲ್ಲರೂ ಫೇವ್ರೇಟ್ ಸರ್. ಅವರು ಕೆಲವೊಂದು ಫಿಲಮ್ಗಳು ಎಲ್ಲರೂ ಇಷ್ಟ ಆಗುತ್ತೆ. ಅದ್ರಲ್ಲಿ ವಿಷ್ಣುವರ್ಧನ್ ಸ್ವಲ್ಪ ಜಾಸ್ತಿ ಫೇವ್ರೇಟ್. ಓಕೆ, ಅವರದ್ದು ಕೊನೆಯದಾಗಿ ನೋಡಿರ್ತಕ್ಕಂಥ ಚಿತ್ರ ಅಥವಾ ಇತ್ತೀಚೆಗೆ ನೋಡಿರ್ತಕ್ಕಂಥ ಚಿತ್ರ ಯಾವ್ದು ತಾವು? ಅವೇ ಸರ್, ಆಪ್ತ ಮಿತ್ರ, ಆಪ್ತ ರಕ್ಷಕ, ಅವನ್ನೇ ಲಾಸ್ಟಿಗೆ ನೋಡಿದ್ದೆ. ಓಕೆ ಓಕೆ, ಫೈನ್ ಮಾ, ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ಕೊಟ್ಟಿದ್ದೀರಿ. ನಾಗರಹಾವು ಅವರ ಒಂದು ಮೊಟ್ಟ ಮೊದಲ ಚಲನಚಿತ್ರ. ಓಕೆ ಮಾ, ಹೇಳಿ, ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಹೇಳ್ತೀರಾ, ಅಥವಾ ಯಾವುದಾದ್ರೂ ಹೊಸ ರೆಸಿಪಿ ಹೇಳ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ರೆಸಿಪಿ ಅಂತ ಅಂದ್ರೆ ಆಲೂಗಡ್ಡೆ ನಿಪ್ಪಟ್ಟು ಮಾಡೋದು ಹೇಳ್ತೀವಿ ಸರ್. ಓಕೆ, ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅಕ್ಕಿ ಹಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಅದನ್ನೆಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಬೇಯಿಸಿರೋದನ್ನ ಸ್ಮ್ಯಾಶ್ ಮಾಡಿರೋದನ್ನ ಆಲೂಗಡ್ಡೆನ ಹಾಕಿ ಕಲಿಸ್ಕೊಂಡು ನಿಪ್ಪಟ್ಟನ್ನ ತಟ್ಟಿ ಕರಿಬೇಕು ಸರ್. ಚೆನ್ನಾಗಿರುತ್ತೆ ಸರ್ ಆಲೂಗಡ್ಡೆ ನಿಪ್ಪಟ್ಟು. ಓಕೆ, ಸೊ ಒಂದು ಕ್ವಿಕ್ ಟೈಮಲ್ಲಿ ಮಾಡ್ತಕ್ಕಂಥ ರೆಸಿಪಿನ ಇದು? ಹೌದು ಸರ್, ಕ್ವಿಕ್ಕಾಗಿ ಮಾಡ್ಬೋದು. ಓಕೆ ಓಕೆ, ಒಳ್ಳೆಯದಾಗಲಿ. ಸೊ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ನಮ್ಮೆಲ್ಲ ವೀಕ್ಷಕರಿಗೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಆಲೂಗಡ್ಡೆ ನಿಪ್ಪಟ್ಟನ್ನು ಟ್ರೈ ಮಾಡಲಿ. ಓಕೆನಾ? ಹಾಂ ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿ. ಒಳ್ಳೆಯದಾಗಲಿ ಅಮ್ಮ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊಟ್ಟ ಮೊದಲ ಚಲನಚಿತ್ರ ಯಾವುದು ಅಂತ ಹೇಳಿ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊದಲ ಚಿತ್ರ ನೀವೆಲ್ಲ ನೋಡಿರ್ತಕ್ಕಂಥ ನಾಗರಹಾವು ಚಿತ್ರ. ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ವಿನಯ್ ಅವರು ಇರಬೇಕು. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಏ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಸರ್ ಪೇಪರ್ ದೋಸೆ. ಪೇಪರ್ ದೋಸೆ, ಸೂಪರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ ಸರ್, ಏನಂದ್ರಿ? ಶುಭೋದಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಶುಭೋದಯ ಸರ್. ಖಂಡಿತ ಸರ್, ನಿಮ್ಮ ಕಡೆಯಿಂದ ಎಲ್ರಿಗೂ ಶುಭೋದಯ ಹೇಳ್ತಾ ಇದ್ದೀನಿ. ಒಂದು ಕ್ವಶನ್ ಕೇಳ್ಬೋದಾ? ಹೇಳಿ ಸರ್. ಡಾಕ್ಟರ್ ವಿಷ್ಣುವರ್ಧನ್ ರವರ ಮೊದಲ ಹೆಸರೇನು ಅಂತ? ಆಪ್ಷನ್ಸ್ ಹೇಳಬೇಕಾ? ಸಂಪತ್ ರಾಜ್, ಸಂಪತ್ ಕುಮಾರ್, ಸಾಹಸ ಸಿಂಹ, ವಿಷ್ಣು ಸಂಪತ್. ಸಂಪತ್ ಕುಮಾರ? ಶೋರಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಮತ್ತೊಂದು ಉತ್ತರವನ್ನು ಕೊಟ್ಟಿದ್ದಕ್ಕೆ. ಉತ್ತರ ಸರಿನಾ ತಪ್ಪಾ ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ. ಗೊತ್ತಾಗ್ತಿಲ್ಲ. ಏನ್ ಹೇಳಿ? ಸಂಪತ್ ರಾಜ್, ಸಂಪತ್ ಕುಮಾರ್, ಸಾಹಸ ಸಿಂಹ, ವಿಷ್ಣು ಸಂಪತ್. ಸಾಹಸ ಸಿಂಹನಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸರಿನಾ ತಪ್ಪ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕುತೂಹಲದ ಪ್ರಶ್ನೆ. ಯೂಶಲಿ ಅವರನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರಂತಲೇ ಕರಿತೀವಿ, ಆದರೆ ವಿಷ್ಣುವರ್ಧನ್ ರವರ ಮೂಲ ಹೆಸರು ಬೇರೆ ಇತ್ತು. ಸೊ ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ನೋಡೋಣ. ಸಂಪತ್ ರಾಜ್ ಅಥವಾ ಸಂಪತ್ ಕುಮಾರ್ ಅಥವಾ ಸಾಹಸ ಸಿಂಹ ಅಥವಾ ವಿಷ್ಣು ಸಂಪತ್, ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ನೋಡೋಣ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ 2-3 ದಿವಸ ಆಯಿತು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ
ಉದ್ಯೋಗ ವಾರ್ತೆದ ಬಗ್ಗೆ ಹೇಳಿರಲಿಲ್ಲ. ಸೊ ತುಂಬ ಜನ ಯುವ ಮಿತ್ರರು ಕಾಯ್ತಾ ಇರ್ತಾರಲ್ವ, ಸೊ ನಮಗೂ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗ್ಬೋದಾ ಅಂಥೇಳಿ. ಸೊ ಹಾಗಾಗಿ ನಮ್ಮೆಲ್ಲ ಪ್ರೀತಿಯ ಉದ್ಯೋಗ ನಿರೀಕ್ಷೆಯಲ್ಲಿರ್ತಕ್ಕಂಥ ಯುವ ಮಿತ್ರರಿಗೆ ಒಂದು ಉದ್ಯೋಗದ ವಾರ್ತೆಯನ್ನು ಹೇಳ್ಬಿಡ್ತೀನಿ. ಯಾರೆಲ್ಲ ಈಗಾಗಲೇ ಉಪನ್ಯಾಸಕರಾಗಬೇಕು ಅಂತ ಕನಸು ಕಟ್ಕೊಂಡು ವಿದ್ಯಾರ್ಹತೆಯನ್ನು ಮುಗಿಸ್ಕೊಂಡು ಕಾಯ್ತಾ ಇರ್ತೀರಿ, ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಕಾಯ್ತಿರ್ತೀರಿ, ಅಂಥವ್ರಿಗೋಸ್ಕರ ಒಂದು ಒಳ್ಳೆಯ ಅವಕಾಶ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಶಿವಗಂಗೋತ್ರಿಯಲ್ಲಿ ಮತ್ತು ಚಿತ್ರದುರ್ಗದ GR ಹಳ್ಳಿ ಜ್ಞಾನಗಂಗೋತ್ರಿಯಲ್ಲಿ ವಿವಿಧ ವಿಭಾಗಗಳಿಗೆ ಪ್ರಸಕ್ತ ಸಾಲಿನ ತಾತ್ಕಾಲಿಕ ಬೋಧಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವ್ರನ್ನ ತಗೊಳ್ತಾರೆ. ಸೊ ಇಂಥ ಒಂದು ಒಳ್ಳೆ ಯೂನಿವರ್ಸಿಟಿಗಳಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸಿಗೋದು ಕೂಡ ಒಂದು ಅದೃಷ್ಟದ ಕೆಲಸ. ಸೊ ಹಾಗಾಗಿ ಮೊದಲು ಅದನ್ನು ಟ್ರೈ ಮಾಡಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಗುಡ್ ಮಾರ್ನಿಂಗ್. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಖಂಡಿತಮ್ಮ, ನಿಮ್ಮ ಕಡೆಯಿಂದ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಾರೆ. ನಿಮ್ಮ ಹೆಸರು? ಶಶಿಕಲಾ ಅಂತ. ಶಶಿಕಲಾ, ಎಲ್ಲಿಂದ ಕರೆ ಮಾಡಿರೋದು? ದಾವಣಗೆರೆಯಿಂದನೇ. ದಾವಣಗೆರೆಯಿಂದನಾ? ಓಕೆ. ತಿಂಡಿ ತಿಂದ್ರಾ? ಆಯ್ತು, ನಿಮ್ದಾಯ್ತಾ? ಆಯ್ತಮ್ಮ. ಏನು ಹೌಸ್ ವೈಫಾ ಅಥವಾ ಏನಾದರೂ ಜಾಬ್ ಮಾಡ್ತೀರಾ? ಓದ್ತಾ ಇದೀವ್ರಿ. ಇನ್ನು ಓದ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಿಮ್ಮ? ಇವಾಗ KCET ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದೀವ್ರಿ. ಹೌದಾ? ಸೊ ಹೇಗಿದೆ ಸ್ಟಡೀಸ್ ಎಲ್ಲ? ಚೆನ್ನಾಗಿದೆ ರೀ. ಓಕೆಮ್ಮ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಮ ಹಾಬೀಸ್ ಏನು ಮಾಡ್ತೀರಿ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ವಾಚಿಂಗ್ ಟಿವಿ, ಓಕೆ, ಓದೋದು, ಇವೆರಡೇ ಕೆಲಸ. ವೆರಿ ಗುಡ್ ಮಾ, ಒಳ್ಳೆ ಅಭ್ಯಾಸ. ಸೊ ಚೆನ್ನಾಗಿ ಓದಿ, ಆದಷ್ಟು ಬೇಗ ನಿಮ್ಮ ಒಂದು ಕನಸಿನ ಉದ್ಯೋಗ ನಿಮ್ಮದಾಗಲಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿನ್ನೆ ವಿಷ್ಣುವರ್ಧನ್ ಅವ್ರದ್ದು, ಉಪೇಂದ್ರ ಅವ್ರದ್ದು, ಅದೇ ರೀತಿ ಶ್ರುತಿ ಮೇಡಮ್ ಅವ್ರ ಬರ್ಡೇ ಇತ್ತು. ಸೊ ಈ 3 ಜನರಲ್ಲಿ ನಿಮಗೆ ಯಾರು ತುಂಬ ಇಷ್ಟ ಆಗೋದು? ವಿಷ್ಣುವರ್ಧನ್ ಸರ್ ಅವರು. ಓಕೆ, ಅವ್ರು ಯಾವ ಫಿಲಮ್ ನೋಡಿದಿರಿ ಕೊನೆಯದಾಗಿ? ಆಪ್ತರಕ್ಷಕ. ಆಪ್ತರಕ್ಷಕ. ಸೊ ಅವರು ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಂದಕ್ಕಿಂತ ಒಂದು ಚಿತ್ರಗಳು ಮನಸ್ಸಿಗೆ ಮದ ನೀಡ್ತಕ್ಕಂಥದ್ದು ಅಲ್ವಾ? ಹೌದು. ಅವ್ರ ಕಳ್ಳ ಕುಳ್ಳ ಆಗಿರ್ಬೋದು, ಅಥವಾ ಅವರ ಒಂದು ಕರ್ಣ ಆಗಿರ್ಬೋದು, ಮುತ್ತಿನ ಹಾರ, ಬಂಧನ ಆಗಿರ್ಬೋದು. ಸೊ ಈ ಎಲ್ಲ ಚಿತ್ರಗಳಲ್ಲಿ ಒಂದು ಮೆಸೇಜ್ ಇರ್ತಾ ಇತ್ತು. ಆದರೆ ಈಗಿನ ಚಿತ್ರಗಳಲ್ಲಿ ಆ ಥರದ ಒಂದು ಮೆಸೇಜ್ ಅಥವಾ ಸಾಂಸಾರಿಕ ಕಥಾ ಹಂದರಗಳು ನಮಗೆ ಕಾಣೋಕೆ ಸಿಗೋದಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಬಿಡ್ರಿ. ಹೌದಾ? ಓಕೆಮ್ಮ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಉದ್ಯೋಗ ವಾರ್ತೆ ಬಗ್ಗೆ ಹೇಳ್ತಾ ಇದ್ದೆ. ಅತಿಥಿ ಉಪನ್ಯಾಸಕರ ಒಂದು ಇದಕ್ಕೆ ಜಾಬ್ಗೆ ವಿದ್ಯಾರ್ಹತೆ ಇರ್ತಕ್ಕಂಥವ್ರು ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಶಾಕಿಂಗ್ ನ್ಯೂಸನ್ನು ಕೂಡ ಹೇಳಬೇಕು. ರಾಜ್ಯದಲ್ಲಿ ಹೆಚ್ಚು ಕಡಿಮೆ 12,60,000 ಅನರ್ಹ BPL ಕಾರ್ಡ್ಗಳಿದೆ ಅಂಥೇಳಿ ಗೊತ್ತಾಗ್ತಾ ಇದೆ. ಇಷ್ಟೊಂದು ಜನರಿಗೆ ಅಂದರೆ 12,60,000 ರೇಷನ್ ಕಾರ್ಡ್ಗಳಿಗೆ ಇದುವರೆಗೂ ಉಚಿತವಾಗಿ ಸುಮ್ಮನೆ ರೇಷನ್ ಹೋಗ್ತಾನೇ ಇದೆ. ಸೊ ಅದನ್ನು ಕೊನೆಗೂ ಎಚ್ಚೆತ್ತಂತಹ ರಾಜ್ಯ ಸರ್ಕಾರ ಅವರಿಗೆ ಆ ಎಲ್ಲ ಕಾರ್ಡ್ಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಆದರೆ ವಿಪರ್ಯಾಸ ಅಂದರೆ ಈ BPL ಕಾರ್ಡ್ಗಳನ್ನು ಮತ್ತು APL ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗಿದೆ ಅಂತ. ಅವೆಲ್ಲ ಆ ಕಾರ್ಡ್ಗಳ ಅರ್ಹನೆ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಇವರು ಕಾರ್ಡ್ಗಳನ್ನು ಕೊಡ್ತಾರೆ ಅಂಥೇಳಿ ನನಗಂತೂ ಗೊತ್ತಾಗ್ತಿಲ್ಲ. ಎನಿಹೌ 12,60,000 BPL ಕಾರ್ಡ್ಗಳನ್ನಂತೂ ಕಾನೂನು ಬಾಹಿರವಾಗಿ ಬಳಸ್ತಾ ಇದ್ದಾರಂತೆ. ಸೊ ಅವ್ರನ್ನೆಲ್ಲವೂ ಸದ್ಯದಲ್ಲೇ ಕೆಲವೊಂದಿಗಾಗಲೇ ಮುಟ್ಟುಗೋಲು ಹಾಕ್ಕೊಂಡಿದ್ದಾರಂತೆ, ಇನ್ನು ಕೆಲವುಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಾರಂತೆ. ಸೊ ನನ್ನ ಪ್ರಕಾರ ಮುಟ್ಟುಗೋಲು ಹಾಕ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಆ ರೀತಿ ಸ್ಥಿತಿವಂತರಾಗಿದ್ದು ಅವ್ರು ನಿಜಕ್ಕೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಮಾಡ್ತಾಯಿದ್ರೆ, ಅನ್ಯಾಯ ಮಾಡ್ತಾಯಿದ್ರೆ, ಇದುವರೆಗೂ ಏನೆಲ್ಲ ಫ್ರೀಯಾಗಿ ತೊಗೊಂಡಿದ್ದಾರೆ ಆ ಅಸಲು ಬಡ್ಡಿ ಬೇಡ, ಅಟ್ಲೀಸ್ಟ್ ಅದರದ್ದು ಒಂದು ದುಡ್ಡನ್ನಾದರೂ ಅವ್ರ ಕಡೆಯಿಂದ ವಾಪಸ್ ತೊಗೊಳೋದ್ರ ಮೂಲಕ ಬೇರೆ ಯಾರು ಆ ರೀತಿ ತಪ್ಪುಗಳು ಮಾಡದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದು ನನ್ನ ಒಂದು ಮನವಿ. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನಷ್ಟು ಉದ್ಯೋಗ ಬಗ್ಗೆ ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ 160 ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತಿದ್ದಾರೆ. ECIL. ಸೊ ಯಾರೆಲ್ಲ ಡಿಪ್ಲೊಮಾ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧ
ಎಲೆಕ್ಟ್ರಾನಿಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಎಜುಕೇಷನ್ಸನ್ನು ಕಂಪ್ಲೀಟ್ ಮಾಡಿದಿರಿ ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾದಲ್ಲಿ 160 ಹುದ್ದೆಗಳ ಅರ್ಜಿಗಾಗಿ ಕರೆದಿದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಏನ್ ಸರ್ ಆರಾಮ್ ಸರ್? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ರೊಟ್ಟಿ ಮಾಡ್ತಾ ಇದೀವಿ ನೋಡ್ರಿ. ರೊಟ್ಟಿ ಮಾಡ್ತಾ ಇದ್ದೀರಾ? ರೊಟ್ಟಿಗೆ ಏನು ಪಲ್ಯ ಮಾಡ್ತಿದ್ದೀರಿ? ರೊಟ್ಟಿ ಬೇಳೆ ಪಲ್ಯ. ರೊಟ್ಟಿ ಬೇಳೆ ಪಲ್ಯನಾ? ಇನ್ನು ತಿಂಡಿ ಕಲರ್ಸ್ ಬಂದೆ ಎಷ್ಟು ವರ್ಷ ಆತ? ಏನು ಹೇಳಿ? ಈಗ ಬ್ಲಾಕ್ ಅಂಡ್ ವೈಟ್ ನೋಡಿದ್ರಿ, ಕಲರ್ಸ್ ಕನ್ನಡ ಪಿಕ್ಚರ್ಗಳು ಯಾವ ಬಂದವ ಅಂತ ಹೇಳಿದ್ರಲ್ಲ, ಹಾಂ, ಯಾವ್ದು ಕಲರ್ಸ್ ಬಂದ್ ಎಷ್ಟು ವರ್ಷ ಆಗಿರ್ಬೋದು ಅಂತ ನಿಮ್ಗೊಂದು ಪ್ರಶ್ನೆ. ಎಷ್ಟು ವರ್ಷ ಆಗಿರ್ಬೋದು ಅಂತ ಕೇಳ್ತಿದ್ದೀರಾ? ಹ್ಮ್. ಸೊ ನನಗೆ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಚಲನಚಿತ್ರ ಬಂದಿರತಕ್ಕಂಥದ್ದು ಅಮರಶಿಲ್ಪಿ ಜಕಣಾಚಾರಿ ಅಂತ. ಅದು ನೋಡಿದ್ವಿ ಸರ್. ಬಹುಶಃ 1971ರಲ್ಲಿ ಇರಬೇಕು. ನಾವು ಸಾಹಸ ಸಿಂಹ ನೋಡಿದ್ವಿ ಸರ್, ಚೋಳವನ್ಸಾಗಿತ್ತು ಫಸ್ಟ್. ಅಲ್ಲಿ ನೋಡಿದ್ವಿ. ಅದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಬಂದು. ಇಂದಿರಾ ಗಾಂಧಿ ತೀರ್ಕೆ ಅಂದಾಗ ಏನು ಕಲರ್ ಕಲರ್ ಇದ್ದಿಲ್ಲ. ಹೌದೌದು, ಅದನ್ನೇ ಹೇಳ್ತಾ ಇದ್ದೀನಿ. 1979 ಇರಬೇಕು ಬಹುಶಃ. ಆ ಟೈಮಲ್ಲಿ ಅದು ಇಲ್ಲ ಸರ್, ಅವಾಗೂ ಬಂದಿಲ್ಲ. ಅವಾಗೂ ಬಂದಿಲ್ವಾ? ಇಲ್ಲ ಇಂದಿರಾ ಗಾಂಧಿ ಸತ್ತ ನೋಡಿದ್ವಿ ಸರ್, ಬ್ಲಾಕ್ ಅಂಡ್ ವೈಟ್ ಏನು. ಓಕೆ. ಮಹಾಭಾರತ ಬರೋದು ಅವೆಲ್ಲ ಬ್ಲಾಕ್ ಅಂಡ್ ವೈಟ್ ನೇ ನೋಡಿದ್ವಿ. ಎಷ್ಟು ವರ್ಷ ಇರ್ಬೋದು ಬಂದು. ಟಿವಿಗಳಿಂದ ಬ್ಲಾಕ್ ಅಂಡ್ ವೈಟ್ ಇತ್ತು, ಬಟ್ ಆಗಾಗ್ಲೇ ಫಿಲಂಗಳು ಕಲರ್ ಬಂದಾಗಿತ್ತು. ನನಗೆ ಇರೋ ಮಾಹಿತಿ ಪ್ರಕಾರ 1979ರಲ್ಲೇನೋ ಅದು ಮೊಟ್ಟ ಮೊದಲನೇ ಚಲನಚಿತ್ರ ಬಂದಿದ್ದು. ಓಕೆ ಓಕೆ, ಒಳ್ಳೇದಾಗ್ಲಿ ಅಮ್ಮ. ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಯಾರಿಗೆಲ್ಲ ಕೆಲಸದ ಅವಶ್ಯಕತೆ ಇದೆ ಅವರೆಲ್ಲರೂ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಮೆಗಾ ಆಡಿಷನ್ ನಡೀತಾ ಇದೆ ಕಾಮಿಡಿ ಕಿಲಾಡಿಗಳದು. ಸೊ ಯಾರೆಲ್ಲ ಆಸಕ್ತರಿದ್ದೀರಿ ಅವರು ಪ್ರಯತ್ನವನ್ನು ಮಾಡಿ ಅಂಥೇಳಿ ನಾನು ಕೂಡ ಶುಭಾಶಯ ಹೇಳ್ತಾ ಇದ್ದೀನಿ. 6ರಿಂದ 60 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ನಿಮ್ಮ ವಿಡಿಯೋನ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಯಾವುದೇ ರೀತಿ ರೀಲ್ಸನ್ನು ಕಳಿಸೋ ಅವಶ್ಯಕತೆ ಇಲ್ವಂತೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ, 9513134434. ಈ ನಂಬರ್ಗೆ ನಿಮ್ಮ ಒಂದು 4 ನಿಮಿಷದ ವಿಡಿಯೋ ಕಳಿಸ್ಬೇಕು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ತಮ್ಮ ಹೆಸರು? ಮಂಜುಳಾ. ಮಂಜುಳಾ, ಎಲ್ಲಿಂದ ಕರೆ ಮಾಡಿರೋದು? ದಾವಣಗೆರೆ ಅಂತ. ದಾವಣಗೆರೆಯಿಂದ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಈ ತಿಂಗಳು 2ನೇ ತಾರೀಕು 14ನೇ ತಾರೀಕು ಮಗದು ಬರ್ತ್ಡೇ ಆತ. ಅವತ್ತು ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ. ಇವತ್ತು ಶುಭಾಶಯ ಹೇಳಿದ್ದು. ಖಂಡಿತ ಅಮ್ಮ. ನಿಮ್ಮ ಮಗ ಮತ್ತು ಮಗಳಿಗೆ ಇಬ್ಬರಿಗೂ ಕೂಡ ತಡವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಮ್ಮ. ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕೆ. ಅವ್ರ ಫೋಟೋ ಏನಾದರೂ ಕಳಿಸಿದ್ರಾ ನಮಗೆ? ಇಲ್ಲ ಸರ್, ಫೋನ್ ಮಾಡಿದ ತಕ್ಷಣ ಅವಾಗಲೇ ಕಳ್ಸೋಣ ಅಂದ್ವಿ. ಅದು ಟ್ರೈ ಮಾಡಿದ್ವಿ, ಸಿಗ್ಲಿದ್ದಕ್ಕೆ ಕಳಿಸಿಲ್ಲ. ಓಕೆ, ಇವತ್ತು ಕಳಿಸ್ಕೊಡಿ ಫೋಟೋ ಕಳಿಸಾದ್ಮೇಲೆ ನಾಳೆ ಒಂದ್ಸರಿ ಕರೆ ಮಾಡಿ. ಸೊ ಕಳಿಸಿರ್ತಕ್ಕಂಥ ಫೋಟೋಸ್ಗಳ ಕರೆ ಮಾಡಿದ್ರೆ ಮಾತ್ರ ನಾವು ಫೋಟೋ ಪ್ರಸಾರ ಮಾಡ್ಲಿಕ್ಕಾಗತ್ತೆ. ಆಯ್ತಾ? ಇವತ್ತು ಕಳಿಸ್ಕೊಡಿ, ನಾಳೆ ಇನ್ನೊಮ್ಮೆ ಕರೆ ಮಾಡಿ ಆ ಫೋಟೋ ಪ್ರಸಾರ ಮಾಡ್ತೀವಮ್ಮ. ತಿಂಡಿ ಆಯ್ತಾ? ತಿಂಡಿ ಆಯ್ತಮ್ಮ, ನಿಮ್ದು? ತಿಂಡಿ ತಿನ್ನನ್ ಬರ್ರಿ. ಆಗ್ಲಿಮ್ಮ, ತಿನ್ನಿ, ಒಳ್ಳೇದಾಗ್ಲಿ. ಏನ್ ತಿಂಡಿ ಮಾಡಿದಿರಿ? ಚಿತ್ರಾನ್ನ ಮಂಡಕ್ಕಿ. ಚಿತ್ರಾನ್ನ ಮಂಡಕ್ಕಿ ಎರಡೆರಡಾ? ಮಗನಿ ಮಂಡಕ್ಕಿ, ನಮಗೆ ಚಿತ್ರಾನ್ನ. ಓಹೋ, ಹಾಗೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಚಿತ್ರಾನ್ನ ಮಂಡಕ್ಕಿ ಎರಡನ್ನೂ ಎಂಜಾಯ್ ಮಾಡಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ. ಕ್ವಶನ್ ಕೇಳ್ತಾ ಇದ್ರಿ ಸರ್, ಕ್ವಶನ್ ಯಾಕೋ ಕೇಳ್ತಾ ಇಲ್ಲ? ಕೇಳ್ತಾ ಇದೀನಿಮ್ಮ ಕ್ವಶನ್. ಸೊ ಅದೇ ವಿಷ್ಣುವರ್ಧನ್ದು ಮೊದಲ ಹೆಸರುದು ಅಂತ ಕೇಳಿದ್ರಿ. ಹೌದು ಹೌದು, ಹೇಳಿಮ್ಮ. ಹೆಸರು ಗೊತ್ತಿದ್ಯಾ? ಸಂಪತ್ ಕುಮಾರ್. ಸಂಪತ್ ಕುಮಾರಾ? ಶೋರಾ? ಶೋರ್ ಅನ್ಕಂತೀವಿ, ಸಂಪತ್ ಕುಮಾರ್ ಅಂತ. ಓಕೆ, ಏನು ಕೆಲವು ಕ್ಷಣಗಳಲ್ಲಿ ಹೇಳ್ತೀನಮ್ಮ. ಉತ್ತರ ಸರಿನಾ ತಪ್ಪಾ ಅಂತೇಳಿ ಕಾರ್ಯಕ್ರಮ ನೋಡ್ತಾ ಇರಿಮ್ಮ. ಓಕೆ, ಆಯ್ತು.
ಒಳ್ಳೆಯದಾಗಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಎರಡನೇ ಪ್ರಶ್ನೆಯನ್ನು ಕೇಳಿದ್ದೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ಮೊದಲ ಹೆಸರೇನು ಅಥವಾ ಪೂರ್ವ ಹೆಸರೇನು ಅಂತ. ಯಾಕೆಂದರೆ ವಿಷ್ಣುವರ್ಧನ್ ಅಂತಕ್ಕಂಥದ್ದು ಅವರು ಚಲನಚಿತ್ರಕ್ಕೆ ಬಂದು ಫೇಮಸ್ ಆದಮೇಲೆ ಅವರಿಗೆ ವಿಷ್ಣುವರ್ಧನ್ ಅಂತ ಕರೆದಿದ್ದು. ಅದಕ್ಕಿಂತ ಮುಂಚೆ ಅವರ ಹೆಸರು ಸಂಪತ್ ರಾಜ್ ಆಗಿತ್ತಾ ಅಥವಾ ಸಂಪತ್ ಕುಮಾರ್ ಆಗಿತ್ತಾ ಅಥವಾ ಸಾಹಸ ಸಿಂಹ ಅಥವಾ ವಿಷ್ಣು ಸಂಪತ್ ಯಾವುದಾಗಿತ್ತು ಅಂತ ನೀವು ಹೇಳಬೇಕು. ಇನ್ನಷ್ಟು ವಿಚಾರಗಳನ್ನ ನೋಡೋದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ಶಶಿಕಲಾ ಅಂತ ಅವಾಗೆ ಕಾಲ್ ಮಾಡಿದ್ನಲ್ಲ ಸರ್ ನಾನು. ಹಾಂ, ಹೇಳಿ. ನೀವು ಪ್ರಶ್ನೆ ಕೇಳ್ತೀರಾ ಅನ್ಕೊಂಡಿದ್ದೆ ಸರ್, ಕೇಳಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ಕೇಳಿದೆ ಪ್ರಶ್ನೆ, ಈಗಲೇ ಕೇಳಿದೆ. ಇನ್ನೊಮ್ಮೆ ಹೇಳಿ, ಉತ್ತರ ಗೊತ್ತಿದೆಯಾ ನಿಮಗೆ? ವಿಷ್ಣುವರ್ಧನ್ ಅವರ ಮೊದಲ ಹೆಸರೇನು? ಗೊತ್ತಿದೆ ಸರ್, ಸಂಪತ್ ಕುಮಾರ್. ಸಂಪತ್ ಕುಮಾರಾ? ಹ್ಞೂನ್ರಿ. ಶೋರಾ? ಹಾ, ಪಕ್ಕ ರೀ. ಓಕೆ ಅಮ್ಮ, ಸಂಪತ್ ಕುಮಾರ್ ಸರಿಯಾಗಿರ್ತಕ್ಕಂಥ ಉತ್ತರ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಸೊ ವಿಷ್ಣುವರ್ಧನ್ ಅವರ ಮೊದಲ ಹೆಸರು ಸಂಪತ್ ಕುಮಾರ್. ಚಿತ್ರರಂಗಕ್ಕೆ ಬಂದ ನಂತರ ಅವರು ವಿಷ್ಣುವರ್ಧನ್ ಅಂತ ಹೆಸರುವಾಸಿಯಾದರು. ಅದಾದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ರಾದರು. ಅದಾದ ನಂತರ ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಆದರು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ತುಂಬಾ ಕಾಲ್ ಮಾಡಿ. ತಿಂಡಿ ಆಯ್ತಾ? ಹಾ ಸರ್, ಆಯ್ತು. ನಿಮ್ದಾಯ್ತಾ? ಎಸ್ ಸರ್, ಆಯ್ತು ಸರ್. ಏನ್ ಸರ್ ತಿಂಡಿ ಇವತ್ತು? ನಿಮಗೆ ಬೇಡಾಗಿರೋದು ಸರ್ ತಿಂಡಿ. ಏನಂದ್ರಿ ಸರ್? ನಿಮ್ಗೆ ಇಷ್ಟ ಆಗ್ಲಿಲ್ಲ? ಹೌದಾ? ಹಾ, ಏನ್ ಹೇಳಿ. ಉಪ್ಪಿಟ್ಟಾ? ಹಾ, ಉಪ್ಪಿಟ್ಟು ಮಾಡಿದ್ರು ಸರ್ ಇವತ್ತು. ಓಕೆ ಓಕೆ ಸರ್, ನಮ್ಮನೇಲಿ ಕೂಡ ಉಪ್ಪಿಟ್ಟೆ ಇವತ್ತು. ಕಷ್ಟಪಟ್ಟು ತಿಂದು ಬಂದೆ. ಹೌದಾ? ಓಕೆ ಸರ್. ಮತ್ತೆ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಸರ್ ಎಲ್ಲರೂ. ನಾಳೆ ಸರ್? ಹೌದು ಸರ್, ಖಂಡಿತ ನಮ್ಮೆಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಹಾ ಸರ್. ನಮ್ಮ ವಿವನ್ ವಾಹಿನಿ ವತಿಯಿಂದನೂ ಕೂಡ ಸಾಧ್ಯವಾದಷ್ಟು ಅದನ್ನ ಕವರೇಜ್ ಮಾಡೋ ಪ್ರಯತ್ನ ಮಾಡ್ತೀವಿ. ಹಾ ಸರ್. ಹೇಗೂ ಡಿಜೆ ಇಲ್ಲ, ಎಲ್ಲ ಕಲಾ ತಂಡಗಳು ಬಹಳ ಬರ್ತವೆ. ಬಹಳ ಬರ್ತವೆ ಸರ್, ಬಹಳ ಬರ್ತವೆ. ಎಲ್ಲರೂ ಸೇರೋಣ ಸರ್. ನೀವು ಒಂದ್ಸಲ ಅಪ್ರೋಚ್ ಮಾಡಿ ಸರ್, ಎಲ್ಲರಿಗೂ ಕಾಲ್ ಮಾಡಿದಾರೆ ಎಲ್ಲರಿಗೂ. ಖಂಡಿತ ನನಗೆ ಎಲ್ರಿಗೂ ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ ಸರ್, ಡಿಜೆ ಇಲ್ಲ ಅಂದ ಮಾತ್ರಕ್ಕೆ ನಮ್ಮ ಜನಸಂಖ್ಯೆ ಎಲ್ಲೂ ಕೂಡ ಕಡಿಮೆ ಆಗಬಾರ್ದು. ಹಾ, ಖಂಡಿತ ಸರ್. ಡಿಜೆಗೆ ಎಷ್ಟು ಜನ ಬರ್ತಿದ್ರು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅದನ್ನ ಯಶಸ್ವಿ ಮಾಡಿ ಯಾರೆಲ್ಲ ಅದಕ್ಕೆ ಕಾರಣೀಭೂತರಾದ್ರೂ ಅವ್ರಿಗೆ ಸಹಕಾರ ಕೊಡ್ಬೇಕಲ್ವಾ? ಹೌದು ಸರ್, ಖಂಡಿತ ಸರ್. ಯಾಕಂದ್ರೆ ಕಷ್ಟಪಟ್ಟು ಅಷ್ಟೊಂದು ದೊಡ್ಡದಾಗಿ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ನೋಡ್ಲಿಕ್ಕೆ ಆಗಲ್ಲ ಬದ್ರಿನಾಥ್ನ. ಹೌದು ಹೌದು, ಖಂಡಿತ ಸರ್. ಇಲ್ಲೇ ನಮಗೆ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಅತ್ಯಂತ ದೊಡ್ಡ ಆ ಕಡೆ ಕ್ಷೇತ್ರಗಳನ್ನು ನಮ್ಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೌದು, ಖಂಡಿತ ಸರ್. ಅವ್ರಿಗೊಂದು ಪ್ರೋತ್ಸಾಹ ಬೇಕು, ಅವ್ರಿಗೊಂದು ಬೆಂಬಲ ಬೇಕು. ಡಿಜೆ ಇಲ್ಲ ಅಂದ ಮಾತ್ರಕ್ಕೆ ನಾವೆಲ್ಲ ನಮ್ಮ ಮನೇಲಿ ಕುತ್ಕೊಂಡು ಎಷ್ಟು ಬೇಜಾರಾಗತ್ತಲ್ವಾ? ಹಾ ಸರ್, ಖಂಡಿತ ನಾವು ನೀವೆಲ್ಲರೂ ಸೇರ್ಕೊಳ್ಳೋಣ. ಸೇರೋಣ ಸರ್, ಬರ್ರಿ ಸರ್ ಎಲ್ಲರೂ. ಖಂಡಿತ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್, ನೋಡೋಣ. ಓಕೆ. ಇದು ನಿನ್ನೆ ವಿಷ್ಣುವರ್ಧನ್ ಅವ್ರದ್ದು, ಅದೇ ರೀತಿ ಶ್ರುತಿ ಮೇಡಮ್ ಅವ್ರದ್ದು ಮತ್ತು ಉಪೇಂದ್ರ ಅವ್ರ ಬರ್ಡೇ ಇತ್ತು. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನ ಇವ್ರ ಕುರಿತಾಗಿ ಕೇಳ್ತಾ ಇದ್ದೀವಿ. ಕೇಳಿಸ ಪ್ರಯತ್ನ ಮಾಡ್ತೀನಿ. ಡಾಕ್ಟರ್ ವಿಷ್ಣುವರ್ಧನ್ ರವರು ಬಾಲನಟರಾಗಿ ಒಂದು ಫಿಲ್ಮಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಆ ಫಿಲ್ಮ್ನ ಹೆಸರೇನು ಅಂತ ನೀವು ಹೇಳಬೇಕು. ಆಪ್ಷನ್ಸ್ ಬೇಕಾ? ಒಂದು ನಿಮಿಷ ಓದ್ತೀನಿ ಸರ್, ಪ್ರಶ್ನೆ ಓದ್ತೀನಿ. ಹೇಳಿ, ಕೇಳ್ತಾರೆ ಕೇಳು. ವಿಷ್ಣುವರ್ಧನ್ ಅವರು ಬಾಲನಟನಾಗಿ ನಟಿಸಿ ಚಿತ್ರ. ಅಯ್ಯೋ, ಇದು ಕನ್ಫ್ಯೂಸ್ ಆಗುತ್ತೆ ಸರ್. ಹೀರೋ ಆಗಿ ನಟಿಸಿದ್ದು ರಾಜ್ಕುಮಾರ್ ಅವ್ರಿಗೆ ಗೊತ್ತಿತ್ತು, ಪುನೀತ್ ರಾಜ್ಕುಮಾರ್ ಸರ್. ಪುನೀತ್ ರಾಜ್ಕುಮಾರ್ ಮಾತ್ರ ಬೇಗ ಗೊತ್ತಿತ್ತು ನನಗೆ. ಸರ್, ಇದು ಎಲ್ಲ ನೋಡಿದ್ರೆ ಶಿವಶರಣೆ ನಂಬೆ ಅಕ್ಕ ಸರ್. ಅದು ಹಾ ಸರ್, ಮಕ್ಕಳ ಭಾಗ್ಯ ಒಟ್ಟು ಅದೇ ಇರ್ಬೇಕು ಸರ್, ಶಿವಶರಣೆ ನಂಬೆ ಅಕ್ಕ. ಓಕೆ ಓಕೆ. ವಂಶವೃಕ್ಷ, ದೇವರಗುಡಿ, ಮಕ್ಕಳ ಭಾಗ್ಯ ಎಲ್ಲ ಇತ್ತೀಚಿನ ಚಿತ್ರಗಳು ಅಂತ ಅನ್ಸುತ್ತೆ. ಹಾ ಸರ್. ಅವ್ರು ಎಲ್ಲದರಲ್ಲೂ ಹೀರೋ ಆಗಿ ಮಾಡಿದ್ದಾರೆ ಈ 3 ಚಿತ್ರಗಳಲ್ಲಿ. ನನಗೆ ಹೌದು ಸರ್, ಹಾಗಾಗಿ ಶಿವಶರಣೆ ನಂಬೆ ಅಕ್ಕ ಇರ್ಬೇಕು ಸರ್. ಎಸ್ ಸರ್, 100% ಶಿವಶರಣೆ ನಂಬಿಯಕ್ಕ ಸರಿಯಾಗಿ. ಥ್ಯಾಂಕ್ ಯು ಸೋ ಮಚ್. ನಾನು ಖುಷಿ ಕೇಳ. ಅವಲೇನು ವಿಷ್ಣುವರ್ಧನ್ ಬಗ್ಗೆ ಕೇಳಿದ್ರಿ, ಮೂಲ ಹೆಸರು ಅಂಬರೀಶ್ ಅವ್ರದ್ದೇನು ಸರ್? ಅಂಬರೀಶ್ ಅವ್ರ ಮೂಲ ಹೆಸರು? ಅಂಬರೀಶ್ ಅವ್ರ ಮೂಲ ಹೆಸರಾ? ಶ್ರೀರಾಮ ಕೊಡ್ಬೇಕಂತ ಹೇಳ್ಕೊಟ್ರೆ ನಿಮಗೆ. ಅಮರ್ನಾಥ್ ಅನ್ಸುತ್ತಲ್ವಾ? ಎಕ್ಸಾಕ್ಟ್ಲಿ. 100% ನೀವು ಹೇಳಿದಾಗ ಉತ್ತರ ನನಗೆ ಗೊತ್ತಿರ್ಲಿಲ್ಲ. ಚಿದಾನಂದ್ ಸರ್ ಅವರೇ ಹೇಳ್ಕೊಟ್ಟಿದ್ದೆ. ಗೆಸ್ ಮಾಡಿದ್ರೆ ಹೇಳ್ಕೊಡ್ಬೋದು ಅವ್ರಿಗೆ ಅಂತ. ಖಂಡಿತ ಅವರೇ ಹೇಳ್ಕೊಟ್ಟು. ಅಮರ್ನಾಥ್ ಅಂತ ಮೂಲ ಹೆಸರು ಸರ್. ಅದಕ್ಕೆ ಅಂಬರೀಷ್ಗೆ ಅಮರ್ನಾಥ್ ಚೆನ್ನಾಗಿತ್ತಲ್ಲ ಸರ್ ಹೆಸರು? ಹೌದು, ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಕೊನೆಯದಾಗಿ ನಮ್ಮ ಪ್ರೀತಿಯ ವೀಕ್ಷಕರಿಗೆಲ್ಲರೂ ನೀವು ಒಂದ್ಸಲ ಕರೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾಳೆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ. ಸರಿ, ಹೇಳಿ ಸರಿ, ಕಟ್ ಆಯ್ತು. ನಮ್ಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ನೀವೊಬ್ರು ಸಾರ್ವಜನಿಕರಾಗಿ
ಹಾ ಎಲ್ಲಾ ಹಿಂದೂಗಳು ನಾಳೆ ಅಲ್ಲಿ ಬಂದ್ಬಿಟ್ಟು ಅದನ್ನ ಯಶಸ್ವಿ ಮಾಡಿ ಅಂತ ನೀವೊಂದ್ಸರಿ ಕೇಳ್ಕೊಳ್ಳಿ ಎಲ್ರಿಗೂ ಅಂತ ಕೇಳ್ದೆ. ಆಯ್ತು ಸರ್. ನಮ್ಮ ಸಮಸ್ತ ವೀಕ್ಷಕರು ಏನೇನು ಟಿವಿ ನೋಡ್ತಿದಾರಲ್ಲ ಅವರು ಕೂಡ ಎಲ್ಲರೂ ಭಾಗವಹಿಸ್ಲಿ. ನಮ್ಮ ಹಿಂದೂ ಮಹಾಸಭೆ ಗಣಪತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಲಿ ಅಂತ ಹಾರೈಕೆ ಸರ್. ಜೊತೆಗೆ ಎಲ್ಲರಿಗೂ ಅಪ್ರೋಚ್ ಮಾಡಿ ಜೊತೆಗೆ ಬರೋರು ಸಂಗಡಿಗರನ್ನು ಕರ್ಕೊಂಡ್ ಬರ್ಲಿ ಅಂತ ಒಂದು ಪ್ರಾರ್ಥನೆ ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮೊಬ್ರು ಜವಾಬ್ದಾರಿ ಅಥವಾ ನಮ್ಮೊಬ್ರು ಜವಾಬ್ದಾರಿ ಅಲ್ಲ. ನಾವೆಲ್ಲ ಯಾರ್ಯಾರು ಅಲ್ಲಿಗೆ ಹೋಗ್ತಾ ಇದೀವಿ ಒಬ್ಬೊಬ್ರು 10 ಜನ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಲಕ್ಷ ಸಂಖ್ಯೆಯಲ್ಲಿ ಸೇರಿಸಿ ಯಶಸ್ವಿಗೊಳಿಸ್ಬೇಕು ಸರ್. ಹಾ ಸರ್, ಖಂಡಿತ ಸರ್. ನಾನು ಅದೇ ಸಂಗಡಿಗರು ಕರ್ಕೊಂಡ್ ಬರ್ರಿ ಅಂತ ಹೇಳಿದೆ. ಪ್ರಾರ್ಥನೆ ಅಂತಾನೆ ಹೇಳ್ತೀನಿ ಸರ್ ಎಲ್ಲರಿಗೂ. ಎಸ್ ಸರ್, ಸರ್ ಇದು ನಮ್ಮೆಲ್ಲ ಹಂಬಲ್ ರಿಕ್ವೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಕೇವಲ ಡಿ ಜೆ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಒಂದು ವಿಜೃಂಭಣೆಯಿಂದ ನಡೀಬೇಕಾಗಿರ್ತಕ್ಕಂಥ ವಿರಾಟ್ ಹಿಂದೂ ಸಮಾವೇಶ ಅನ್ನೋ ಥರನೇ ಬಿಂಬಿಸಬೇಕಾಗಿರ್ತಕ್ಕಂಥ ಹಿಂದೂ ಮಹಾಗಣಪತಿ ವಿಸರ್ಜನೆ ಸಪ್ಪೆ ಆಗಬಾರ್ದು ಅಲ್ವಾ? ಸೊ ಅದು ಸಪ್ಪೆ ಆಗಬಾರ್ದು ಅಂದರೆ ನಿಮ್ಮೆಲ್ಲರ ಜವಾಬ್ದಾರಿ ಏನು ಅಂದರೆ ಕೇವಲ ನಾನೊಬ್ಬ ಹೋದೆ, ನನ್ನ ಜವಾಬ್ದಾರಿ ಮುಗೀತು ಅನ್ನೋದಲ್ಲ. ಹೋಗ್ತಕ್ಕಂಥ ಪ್ರತಿಯೊಬ್ಬರು 10 ಜನರನ್ನ ಕರ್ಕೊಂಡು ಹೋಗಿ ಈ ಕಾರ್ಯಕ್ರಮವನ್ನು ಕಳೆದೆಲ್ಲ ಎಷ್ಟು ವರ್ಷ ಇಟ್ಟಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚು ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ, ನಾವು ವಿಶ್ವನಾಥ್. ನಮಸ್ತೆ ವಿಶ್ವನಾಥ್ ಸರ್. ಮಳೆ ಬಂತಾ? ಇಲ್ಲ ಸರ್, ಮಳೆ ಇಲ್ಲ. ಬಂದಿಲ್ವಾ? ಬೇರೆ ಕಡೆ ಎಲ್ಲ ಮಳೆ ಬರ್ತಾ ಇದೆ ಅಂತ ಸುದ್ದಿ ಇದೆ. ನಮ್ಮ ದಾವಣಗೆರೆ ತಾಲೂಕಲ್ಲೂ ಕೆಲವೊಂದು ಕಡೆ ಬಂದಿದೆ. ಬೇಜಾರು ಮಾಡ್ಕೋಬೇಡಿ ಸರ್. ಇವತ್ತು ಕೂಡ ಒಂಚೂರು ಮೋಡ ಇದೆ. ಇವತ್ತು ನಾಳೆ ಮಳೆ ಬರ್ಬೋದೇನು ನೋಡೋಣ. ಆ ವರುಣದೇವ ಯಾಕೋ ಒಂಚೂರು ಕೃಪೆ ತೋರಿಸ್ತಾ ಇಲ್ಲ. ಕೇಳ್ಕೊಳ್ಳೋಣ ಸರ್, ಕೇಳ್ಕೊಳ್ಳೋಣ. ದೇವರೇ ಒಂದು ಸ್ವಲ್ಪ ಒಳ್ಳೆ ಮಳೆ ಕೊಟ್ಬಿಟ್ಟು ಕಾಪಾಡಪ್ಪ ನಮ್ಮೆಲ್ಲ ರೈತರಿಗೆ. ಮಳೆ ಬರುತ್ತೆ. ಏನು ಬೇಜಾರು ಮಾಡ್ಕೋಬೇಡಿ. ವರ್ಣದೇವನ ಹತ್ರ ಕೇಳ್ಕೊಳ್ಳೋಣ. ಭೂಮಿ ತಾಯಿ ನಂಬಿರೋರ್ಗೆ ಯಾವತ್ತೂ ಕೈ ಬಿಡಲ್ಲ ಅಲ್ವಾ? ಬರುತ್ತೆ ಸರ್, ಬರುತ್ತೆ. ಏನು ಬೇಜಾರು ಮಾಡ್ಕೋಬೇಡಿ. ತಿಂಡಿ ಆಯ್ತಾ? ನಂದು ಉಪ್ಪಿಟ್ಟಾಯ್ತು. ತಿನ್ನಿ ಪಲಾವ್ ಚೆನ್ನಾಗಿ ತಿನ್ನಿ, ಒಳ್ಳೆದಾಗ್ಲಿ. ಓಕೆ ಸರ್, ಓಕೆ, ನಮಸ್ಕಾರ. ಥ್ಯಾಂಕ್ ಯು. ನಾಳೆ ಬೆಳಗ್ಗೆಯಿಂದನೇ ಬಹುಶಃ ಈ ಒಂದು ಮೆರವಣಿಗೆ ಪ್ರಾರಂಭ ಆಗುತ್ತೆ. ಸಾಕಷ್ಟು ಕಲಾ ತಂಡಗಳು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ನಮ್ಮ ಮಂಗಳೂರಿನ ಮಂಗಳವಾದ್ಯ ಇರುತ್ತೆ. ಅದಾದ ನಂತರ ಈ ಒಂದು ಮಹಾರಾಷ್ಟ್ರದ ವಿಶೇಷವಾಗಿರ್ತಕ್ಕಂಥ ಡೋಲ್ ಬರ್ತಾ ಇದೆ ಅಂತ ಸುದ್ದಿ ಇದೆ. ಅದ್ರ ಜೊತೆಗೆ ನಮ್ಮ ಜಾನಪದ ಕಲಾ ತಂಡಗಳು, ನಮ್ಮ ಯಕ್ಷಗಾನ ತಂಡಗಳು, ಸಾಕಷ್ಟು ತಂಡಗಳು ಬರ್ತಾ ಇದ್ದಾವೆ. ಆ ಒಂದು ವಿಜೃಂಭಣೆಯಿಂದ ಆ ಒಂದು ಡೊಳ್ಳು ಕುಣಿತ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಮಾತಾಡಿ. ಇನ್ನೊಂದು ಕರೆ ಬರ್ತಾ ಇದೆ. ಅಮ್ಮ ಬಹುಶಃ ಕರೆ ಮಾಡಿದ್ದಾರೆ ಅನ್ಸುತ್ತೆ, ಎಲ್ಲಮ್ಮನವರು. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ನಮಸ್ತೆ ಎಲ್ಲಮ್ಮವ್ರೆ, ಹೇಗಿದ್ದೀರಿ? ಚೆನ್ನಾಗದವಪ್ಪ, ನೀವು? ಹಾಂ, ನಿಮ್ಮ ಆಶೀರ್ವಾದ. ಚೆನ್ನಾಗಿದ್ದೀನಿ. ನಿಮ್ಮ ತಿಂಡಿ ಆಯ್ತಾ? ಆಯ್ತಪ್ಪ. ನಿನ್ನೆಗ ಇದ್ದಲ್ಲಿ ನಾವು ಫಂಕ್ಷನ್ ತೆಲಿಗೆ ಹೋಗಿದ್ವಿ. ಸಾಯಂಕಾಲ ನೋಡಿದ್ವಿ ನಾವು. ವಿಷ್ಣುವರ್ಧನ, ಶ್ರುತಿ, ಉಪೇಂದ್ರ ಊಟ ಹಬ್ಬ ಇತ್ತಲ್ಲ. ಹೌದಮ್ಮ, ಹೌದು. ಅವ್ರ 3 ಜನಕ್ಕೆ ಊಟ ಹಬ್ಬದ ಶುಭಾಶಯಗಳಪ್ಪ. ಖಂಡಿತ ಅಮ್ಮ. ಆ 3 ಜನರು ಕೂಡ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯಾರು ತುಂಬಾ ಇಷ್ಟ ಇದ್ರಲ್ಲಿ ನಿಮ್ಗೆ? ವಿಷ್ಣುವರ್ಧನಪ್ಪ. ಹೌದಾ? ಯಾವ ಫಿಲಂ ನೋಡಿರಿ ಅವ್ರದ್ದು? ಬಾಳ ನೋಡಿದೆ, ಒಂದ್ 10-20 ನೋಡಿರ್ಬೋದು. ಹೌದಾ? ನಿಮಗೆ ಯಾವ್ದು ಬಹಳ ಇಷ್ಟ ಅದ್ರಲ್ಲಿ? ಅದು ಜಮೀನ್ದಾರು, ಆಮೇಲೆ ಯಜಮಾನ, ಇದು ಸಿರಿವಂತ. ನಮ್ಮ ಸೂರಪ್ಪ ನೋಡಿದಿರಾ? ಕದಂಬ. ಕದಂಬ, ಸೂರಪ್ಪ, ಸಿಂಹಾದ್ರಿ ಸಿಂಹ ಎಲ್ಲ ಬಾಳ ನೋಡಿದೇವಪ್ಪ ಅವ್ರ ಫಿಲಂಗಳ. ಎಲ್ಲ ಫಿಲಮು ಒಂದ್ ಅರ್ಥ ಇರ್ತಾವಲ್ಲ ಫಿಲಂಗಳಲ್ಲಿ. ಅರ್ಥ ಅಂತ ಕೇಳ್ತೀಯಲ್ಲಪ್ಪ. ಹೌದಮ್ಮ. ಜಮೀನ್ದಾರ್ ಪಿಕ್ಚರ್ ಸಾಗಿಸಿ ಹೋಗಿದ್ದೀವಿ ನೋಡಕ್ ಅವಾಗ. ಅವಾಗೆಲ್ಲ ಮನ್ಯಾಗ ಟಿವಿ ಇದ್ದಿಲ್ಲಲ್ಲಪ್ಪ. ಹೌದಮ್ಮ, ಹೌದು. ಟಾಕೀಸಿಗೆ ಹೋಗಿ ನೋಡಿ ಬಂದಿದ್ವಿ. ಬಾರಿ ಚೆನ್ನಾಗತ್ತ ಜಮೀನ್ದಾರ್ ಪಿಕ್ಚರ್. ಯಾವ ಟಾಕೀಸಲ್ಲಿ ನೋಡಿದ್ರಿ? ದಾವಣಗೆರೆಯಲ್ಲಿ. ದಾವಣಗೆರೆಲ್ಲ ಅಜ್ಜ ಕರ್ಕೊಂಡು ಹೋಗಿದ್ರಾ? ನಮ್ಮ ಮನೆಯವರೇ ಕರ್ಕೊಂಡು ಹೋಗಿದ್ರು. ಓಕೆ, ಬಹಳ ಖುಷಿ ಆಯ್ತು. ಮೊಮ್ಮಗಳು ನಮ್ಮ ಮನೆಯವರು ನಾವು 3 ಹೋಗಿದ್ವಿ. ಹೌದಮ್ಮ, ಆಗ್ಲಿ ಬಹಳ ಸಂತೋಷ ಅಮ್ಮ. ಮೊಮ್ಮಗದ ಬಾರಿ ಕಾಟ. ಅಜಾಬಾರದ ಪಿಕ್ಚರ್ ನೋಡಕ್ ಹೋಗೋಣ. ಅಜಾಬ್ ಪಿಕ್ಚರ್ ನೋಡಕ್ ಹೋಗೋಣ. ಆಕಿ ಬಾರಿ ನೋಡಕಿ, ಅವ್ರು ಬಾರಿ ನೋಡೋರು ಪಿಕ್ಚರ್.
ಓಕೆ ಓಕೆ. ಅದಕ್ಕೆ ನಾವು ಹೋಗಿದ್ವಪ್ಪ, ನೋಡಿ ಬಂದಿದ್ವಿ ಪಿಕ್ಚರ್. ಆಗ್ಲಿ ಮಾ, ಬಹಳ ಸಂತೋಷ. ಬೆಣ್ಣೆ ದೋಸೆ ತಿನ್ಸಿದ್ರಾ ಪಿಕ್ಚರ್ ನೋಡಕ್ ಹೋದಾಗ? ಪಿಕ್ಚರ್ ನೋಡ್ಕೊಂಡ್ ಬಂದ್ಮೇಲೆ ಬೆಣ್ಣೆ ದೋಸೆ ತಿನ್ಸಿದ್ರಾ ಅಂದೆ? ಎಲ್ಲರೂ ಅಲ್ಲಪ್ಪ, ದಾವಣಗೆರೆ ಹೋದ್ಮೇಲೆ ಎಲ್ಲರೂ ಮಾಡೋದಪ್ಪ. ಮತ್ತೆ ಬೆಣ್ಣೆ ದೋಸೆ ಖಾರ ಮಂಡಕ್ಕಿ ಅವಾಗ ಒಂದು ಟಾಕೀಸ್ ಖಾಲಿ ಇರ್ತದಲ್ಲಪ್ಪ, ಅಷ್ಟು ಬಿದ್ದಿದ್ದು ಅವಾಗ. ಹೌದಮ್ಮ, ಹೌದು. ಟಿಕೆಟ್ ಸಿಗೋದ ಕಷ್ಟ. ನಿಜ ನಿಜ, ಅವಾಗ ಅಷ್ಟೊಂದು ಕ್ರೇಜ್ ಇತ್ತು ಫಿಲ್ಮ್ಗಳದ್ದು. ಅದ್ರಲ್ಲಿಂದ ಹೊರಗ್ ಬಂದ್ರೆ ಒಂದೊಂದು ಜಾತ್ರೆ ಬಂದಂಗ ನೋಡಪ್ಪ, ಟಾಕೀಸ್ಲಿಂದ ಹೊರಗ್ ಬಂದ್ರೆ. ನಿಜಮ್ಮ, ನಿಜ ನಿಜ. ಹೊರಗ್ ಬಂದ್ ಜನದಾಗ ಹಂಗ ದೊಡ್ಡ ಬರ್ಬೇಕಂಗ. ಹೌದಮ್ಮ, ಹೌದು ಹೌದು. ಪೊಲೀಸರು ಲಾಠಿ ಚಾರ್ಜ್ ಬೇರೆ ಮಾಡ್ತಿದ್ರು. ಹಂಗತ್ತು ಈಗ ಟಾಕೀಸ್ಗಳು ಓದು ನೋಡ ಹೊಡಿತಾವ್. ನಿಜ ನಿಜ ಅಮ್ಮ. ಏನ್ ಮಾಡ್ತೀಯಪ್ಪ ಕಾಲ. ಹೌದಮ್ಮ, ಕಾಲ ಎಲ್ರಿಗೂ ಬರತ್ತೆ ಅಂತಾರಲ್ಲ, ಸುಳ್ಳಲ್ಲ. ಮತ್ತ ಹಂಗಾಗೇತಪ್ಪ. ಅಮ್ಮ, ಅವ್ರ ಮೂವರಿಗೆ ಶುಭಾಶಯ ಹೇಳೋಣ ಅಂತ ಕಾಲ್ ಮಾಡಿದ್ನಪ್ಪ. ನಿಮ್ಮ ಆಯ್ನರಿಗೂ ನಿಮಗೂ ಎಲ್ಲರಿಗೂ ಶುಭಾಶಯಗಳು. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು. ಸೊ ನಿಮ್ಗೂ ಕೂಡ ಮತ್ತೊಮ್ಮೆ ಹಾರ್ದಿಕವಾಗಿ ವಂದನೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ ಅಮ್ಮ. ನಮಸ್ತೆ. ಆತಪ್ಪ, ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಖಂಡಿತಮ್ಮ, ಖಂಡಿತ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರು, ನಾಳೆ ಬೆಳಗ್ಗೆಯಿಂದನೇ ನಮ್ಮ ಒಂದು ಹಿಂದೂ ಮಹಾಗಣಪತಿಯ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ನಗರದ ಹೈಸ್ಕೂಲ್ ಮೈದಾನದಿಂದ ಹೊರಡುತ್ತೆ. ಸೊ ಕಳೆದ ಬಾರಿ ಎಲ್ಲ ಡಿ ಜೆ ಇತ್ತು ಅಂತೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದರು. ಮೊನ್ನೆನೂ ಕೂಡ ನನಗೆ ತುಂಬ ಖುಷಿಯಾಗಿದ್ದು, ಚಿತ್ರದುರ್ಗದ ಜನತೆ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಡಿ ಜೆ ಇಲ್ಲ ಅಂದರೂ ಕೂಡ ಕೇವಲ ಒಂದೊಂದು ಟ್ರ್ಯಾಕ್ಟರ್ಗೆ 2 ಅಥವಾ 3 ಸ್ಪೀಕರ್ಗಳನ್ನೇನೋ ಪರ್ಮಿಷನ್ ಕೊಟ್ಟಿದ್ದರು. ಆದರೂ ಕೂಡ 4 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ, ಒಂದು ಇರುವೆ ಕೂಡ ಅಡ್ಡಾಡೋಕ್ಕೆ ಜಾಗ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ ರಸ್ತೆಗಳೆಲ್ಲ ಕಿಕ್ಕಿರಿದು ತುಂಬಿದ್ದು ಅಂತ ನಾನು ಕೇಳ್ಪಟ್ಟೆ. ಈವನ್ ವಿಡಿಯೋದಲ್ಲೂ ಕೂಡ ನೋಡಿದೆ. ನಿಜಕ್ಕೂ ಕೂಡ ಕಣ್ಣಿಗೆ ನೋಡ್ಲಿಕ್ಕೆ ಹಬ್ಬ ಅಂತ ಅನ್ನಿಸ್ಬಿಡ್ತು. ಹಬ್ಬ, ಹಿಂದೂಗಳು ಈ ಒಂದು ಕಾರ್ಯಕ್ರಮದಲ್ಲಾದರೆ ಈ ರೇಂಜಿಗೆ ಒಂದಾಗ್ತಾರಲ್ಲ ಅಂತೇಳಿ ಭಾಳ ಮನಸ್ಸಿಗೆ ಖುಷಿ ಆಯಿತು. ಸೊ ಅದನ್ನು ಮೀರಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಕೈಯಲ್ಲಿ. ಆದರೆ ಕನಿಷ್ಠ ಕಡೆ ಪಕ್ಷ ಅದರಷ್ಟಾದರೂ ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದು ನಿಮ್ಮೆಲ್ಲರ ಪ್ರೀತಿಯ ಒಂದು ಉತ್ಸವ. ಈ ಉತ್ಸವದಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ, ಅದರಲ್ಲೂ ಕೂಡ ಶನಿವಾರ ಇದೆ, ಎಷ್ಟೇ ಕೆಲಸ ಇದ್ದರೂ ಕೂಡ ಬೆಳಗ್ಗೆ ಎಲ್ಲ ಒಂದಷ್ಟು ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ಆದರೂ ಅಲ್ಲಿಗೆ ಬಂದು ಸೇರ್ಕೊಳ್ಳಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆಯೋಜಕರಿಗೆ ಒಂದು ಸ್ಫೂರ್ತಿಯನ್ನು ತುಂಬಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ಇನ್ನೂ 100 ಕಲಾ ತಂಡಗಳನ್ನು ಕರೆಸ್ತಾ ಇದ್ದಾರೆ. ಆ ಒಂದೊಂದು ಕಲಾ ತಂಡದ್ದು ಕೂಡ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯತ್ನ, ವಿಭಿನ್ನವಾಗಿ ಜನಾಕರ್ಷಣೆ ಮಾಡ್ತಕ್ಕಂಥ ಆ ಒಂದು ಕುದುರೆ ಕುಣಿತ ಆಗಿರ್ಬೋದು, ಆ ಕೋಲ್ಕೊಂಬಗಳು, ಎತ್ತರ ತುಂಬ ದೊಡ್ಡ ದೊಡ್ಡ ಡೋಲ್ಗಳು, ನಗಾರಿಗಳು, ಅದನ್ನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀವು ಹೋಗಿ ಕಣ್ತುಂಬಿಕೊಂಡ್ರೆ ಮಾತ್ರ ಅಂಥದ್ದನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಅದೆಲ್ಲದರ ಮಧ್ಯೆ ನಮ್ಮ ಟಕಾರಿ, ನಮ್ಮ ಹಲ್ಗೆ ಬಡಿತಕ್ಕಂಥದ್ದು ಪ್ರತಿಯೊಂದು ಇರುತ್ತೆ. ಸೊ ಇಂಥ ಒಂದು ಸೂಪರ್ ಡೂಪರ್ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಮನಸ್ಸಿಗೆ ಮದ ನೀಡುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಡಿ ಜೆ ಇಲ್ಲ ಅಂದರೆ ಏನಾಯ್ತು ರೀ? ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಏನು ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಆ ಎಲ್ಲ ಕಲಾ ತಂಡಗಳು ನಾಳೆ ಇಲ್ಲಿ ದಾವಣಗೆರೆಗೆ ಲಗ್ಗೆ ಇಡ್ತಾ ಇದ್ದಾವೆ. ಸೊ ಆ ಮೂಲಕ ಅವೆಲ್ಲವನ್ನು ಒಂದೇ ಸೂರಿನಡಿಯಲ್ಲಿ ಒಂದೇ ಸಾಲಿನಲ್ಲಿ ನೋಡ್ತಕ್ಕಂಥ ಅವಕಾಶ ನಮಗೆ ನಿಮಗೆ ಎಲ್ರಿಗೂ ಸಿಗುತ್ತೆ. ಹಾಗಾಗಿ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅಜ್ಜಂದರು, ಅಜ್ಜಿಯಂದರು, ಮನೇಲಿರ್ತಕ್ಕಂಥವ್ರು, ಕೆಲಸಕ್ಕೆ ಹೋಗಿರ್ತಕ್ಕಂಥವ್ರು, ಶಾಲಾ ವಿದ್ಯಾರ್ಥಿಗಳು, ಏನೇ ಎಲ್ಲ ಒತ್ತಡ ಇದ್ದರೂ ಕೂಡ ಎಲ್ಲವನ್ನು ಬಿಟ್ಟು ನಾಳೆ ನಾವೆಲ್ಲ ಒಂದು ಕಡೆ ಸೇರಿಕೊಂಡು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬರು ಇಬ್ಬರು ಬಂದರೆ ಆಗಲ್ಲ, ಒಬ್ಬೊಬ್ಬರು 10 ಜನರನ್ನು ಕರ್ಕೊಂಡ್ಬನ್ನಿ. ನೀವು ಹೋಗ್ತಿದ್ರಿಂದ ನೀವು ಒಬ್ಬರೇ ಹೋಗಿ ನೋಡಿದ್ರೆ ಅದನ್ನು ಮಜಾ ಇರುತ್ತಾ? ನಿಮ್ಮ ಕುಟುಂಬದವ್ರೆಲ್ಲರನ್ನೂ ಕರ್ಕೊಂಡ್ಬನ್ನಿ, ನಿಮ್ಮ ಅಕ್ಕಪಕ್ಕ ಕರ್ಕೊಂಬನ್ನಿ, ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಬನ್ನಿ, ಎಲ್ಲರೂ ಕರ್ಕೊಂಬಂದು ಈ ಕಾರ್ಯಕ್ರಮ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ ಸುಧಾ ಮೇಡಮ್? ಸರ್ ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಏನು ತಿಂಡಿ ತಿಂದ್ರಿ? ಸರ್ ಕಡುಬು ಮೆಂತೆ ಚಟ್ನಿ ಸರ್. ಕಡುಬು ಮೆಂತೆ ಚಟ್ನಿ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಿನ್ನೆ ವಿಷ್ಣುವರ್ಧನ್ ಸರ್, ಶ್ರುತಿ ಮೇಡಮ್ ಅವ್ರದ್ದು, ಆಮೇಲೆ ಉಪ್ಪು ಸರ್ದು ಎಲ್ಲರದ್ದು ಬರ್ತಡೇ ಅಲ್ಲ ಸರ್, ಅವ್ರಿಗೆ ಹ್ಯಾಪಿ ಬರ್ತಡೇ ಸರ್. ಖಂಡಿತ ಅಮ್ಮ. ಸೊ ನಿಮ್ಮ ಕಡೆಯಿಂದ ಮತ್ತೊಮ್ಮೆ ಎಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಹೇಳಿಮ್ಮ, ಅವ್ರದ್ದು ಯಾವುದಾದ್ರೂ ಫಿಲ್ಮಿಂದು ಹಾಡು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳ್ತೀವಿ ಸರ್. ಮೂವರ್ದು ಒಂದೊಂದು ಚುಚ್ಚರು ಒಂದೊಂದೇ ಲೈನ್ ಸರ್. ಖಂಡಿತ ಖಂಡಿತ ಹೇಳಿ, ಬೇಗ ಹೇಳಿಮ್ಮ.
ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲೇ, ಕವಿತೆಯನ್ನು ಬರೆಯುವೆನು ಮನದಾಸೆ ಚೆಲ್ಲಿ. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲೇ. ಇದು ಶ್ರುತಿ ಮೇಡಮ್ ಅವ್ರದಲ್ವಾ? ನವ ವಸಂತದ ಗಾಳಿ ಬೀಸಿತು, ನಾವು ಚಿಗುರಿತು ಆಗಲೇ, ಮೌನ ಮರೆಯುತ್ತ ಮಧುರ ಗೀತೆಯ ಮತ್ತೆ ಹಾಡಿತು ಕೋಗಿಲೆ. ನವ ವಸಂತದ ಗಾಳಿ ಬೀಸಿಲು, ನಾವು ಚಿಗುರಿತು ಆಗಲೇ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದೊಡ್ಡರಲ್ಲ, ಅಪ್ಪ ಅಮ್ಮನ ಬರೆ ಇಲ್ಲ, ಇಲ್ಲಿ ನಾವುಗಳೇ ಇಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಮಾ. ಶ್ರುತಿ ಮೇಡಮ್ದು, ಉಪೇಂದ್ರ ಅವ್ರದ್ದು, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು 3 ಜನರ ಹಾಡುಗಳನ್ನು ಹೇಳಿ ಅವರನ್ನು ನೆನಪಿಸಿದ್ದಕ್ಕಾಗಿ. ಸೊ ಒಳ್ಳೆಯದಾಗಲಿ ಅಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಮಾ. ಥ್ಯಾಂಕ್ ಯು ಸೋ ಮಚ್ ಮಾ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಕ್ವಶನ್ ಸರ್? ಕ್ವಶನ್ ಕೇಳ್ತೀನಮ್ಮ. ಕ್ವಶನ್ ಬಂದು, ಉಪೇಂದ್ರರವರು ನಾಯಕ ನಟರಾಗಿ ನಟಿಸಿರುವ ಮೊದಲ ಚಿತ್ರ ಯಾವುದು ಅಂತ. ಆಪ್ಷನ್ಸ್ ಬೇಕಾ? ಆಪ್ಷನ್ ಬೇಕಮ್ಮ? ಹ್ಞೂ ಸರ್. ತರ್ಲೆ ನನ್ನ ಮಗ, ಶ್ ಎ ಉಪೇಂದ್ರ. ಎ ಫಿಲಂ ಸರ್. ಎ ಫಿಲಮಾ? ಹ್ಞೂ ಸರ್. ನೋಡಿದ್ದೀರಾ ಎ ಫಿಲಮು? ಇಲ್ಲ ಸರ್, ನೋಡಿಲ್ಲ, ಇನ್ನೂ ಗೆಸ್ಟ್ ಮಾಡಿದ್ದೆ ಸರ್. ಓಕೆ ಓಕೆ, ರೈಟ್. ಎ ಫಿಲಂ ಉಪೇಂದ್ರ ಅವರ ಮೊಟ್ಟ ಮೊದಲ ಒಂದು ಚಿತ್ರ, ನಾಯಕ ನಟನಾಗಿ ಅಭಿನಯಿಸಿದ್ದು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಚಿತ್ರಗಳಲ್ಲೂ ಕೂಡ ಅವ್ರು ಸೈಡ್ ಆ್ಯಕ್ಟಿಂಗಲ್ಲಿ ಮಾಡ್ತಾ ಇದ್ರು, ಬಟ್ ಇದರಲ್ಲಿ ಹೀರೋ ಆಗಿ ಮೊಟ್ಟ ಮೊದಲನೇ ಬಾರಿಗೆ ಅವ್ರು ಆ್ಯಕ್ಟಿಂಗ್ ಮಾಡಿದ್ರು. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ ಮತ್ತು ಹಾಡಿನ ಮೂಲಕ ಅವರೆಲ್ಲರೂ ಕೂಡ ಶುಭಾಶಯ ಹೇಳಿದ್ದಕ್ಕಾಗಿ. ಒಳ್ಳೆಯದಾಗಲಿಮ್ಮ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರು, ಇನ್ನಷ್ಟು ಕ್ವಿಕ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಿನ್ನೆ ವಿಶ್ವ ಬಿದಿರು ದಿನ ಕೂಡ ಇತ್ತು. ಅದೇ ರೀತಿ ಆ ಬಿದಿರಿನ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಕೆಲವೊಮ್ಮೆ ನಾವು ಸಹಾಯ ಮಾಡೋಕ್ಕೆ ಹೋದಾಗ ನಮಗೆ ಗೊತ್ತಿಲ್ಲದೇ ಆ ಭಗವಂತ ನಮಗೊಂದಷ್ಟು ಹಿರಿಮೆಯನ್ನು ಕಳಿಸ್ಬಿಡ್ತಾನೆ ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸೊ ಕರೆ ಕಟ್ಟಾಯಿತು. ಎಸ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾರವಾರದ ವಿಚಾರ. ಸೊ ಆಕಸ್ಮಿಕವಾಗಿ ರೈಲಿನಿಂದ ಬಿದ್ದು ಗಾಯಗೊಂಡಂಥ ಒಬ್ಬ ನೌಕಾನೆಲೆಯ ಅಧಿಕಾರಿಯನ್ನು ಅದೇ ಮಾರ್ಗವಾಗಿ ಹೋಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬದುಕಿಸ್ತಾರೆ. ಅದಾದ ಎಷ್ಟೋ ವರ್ಷಗಳ ನಂತರ ಆರೋಗ್ಯಪೂರ್ಣರಾಗಿ ಮತ್ತೆ ಅದೇ ನೌಕಾನೆಲೆಗೆ ಬಂದಂತಹ ಸಿಬ್ಬಂದಿ ಆ ವ್ಯಕ್ತಿಯನ್ನು ಹುಡುಕಿಸಿ, ಏಕೆಂದರೆ ಈ ಬಿದ್ದಂಥ ವ್ಯಕ್ತಿಗೆ ಸರ್ಜರಿ ಆಗುತ್ತೆ, ಆಪರೇಷನ್ಸ್ಗಳಾಗಿ ಕನಿಷ್ಠ ಪಕ್ಷ 1-2 ವರ್ಷಗಳ ಕಾಲ ಅವರು ಮತ್ತೆ ಉದ್ಯೋಗಕ್ಕೆ ಬರಲಿಕ್ಕಾಗಲ್ಲ. ಆದರೂ ಕೂಡ ಆ ಒಂದು ಕೃತಜ್ಞತೆಯನ್ನು ನೆನಪಿಟ್ಟುಕೊಂಡು ಆ ವ್ಯಕ್ತಿಯನ್ನು ಹುಡುಕಿಸಿ ಯಾರು ತನಗೆ ಸಹಾಯ ಮಾಡಿದರು ಆ ವ್ಯಕ್ತಿಗೆ ಮತ್ತೆ ನೌಕಾನೆಲೆಗೆ ಕರೆಸ್ಬಿಟ್ಟು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ನೌಕಾನೆಲೆಯಲ್ಲಿ ಈ ರೀತಿಯ ಒಂದು ಸಾಹಸ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಮೊದಲಿನಿಂದ ನೆಲೆಕೊಂಡ್ಬಂದಿದೆ. ಸೊ ಅದಕ್ಕೆ ನೌಕಾನೆಲೆಯಲ್ಲಿ ಆ ಗಾಯಗೊಂಡಂತಹ ಅಧಿಕಾರಿ ನಾಗಪ್ರಸಾದ್ ಅಂತಕ್ಕಂಥ ರಕ್ಷಣೆ ಮಾಡಿರ್ತಕ್ಕಂಥವ್ರು, ಅವ್ರಿಗೆ INS ತಬರ್ ನೌಕೆಗೆ ಕರ್ಕೊಂಡು ಹೋಗಿ ಎಲ್ಲ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಇವರಿಗೆ ಗೌರವವನ್ನು ಕೊಡಲಾಗತ್ತೆ. ಇವರಿಗೆ ಗಬ್ಬರ್ ಸಿಂಗ್ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಟು ಅವರು ಸಾಕಷ್ಟು ಪ್ರಶಸ್ತಿ ಪಾರಿತೋಷಿಕೆಗಳನ್ನು ಕೊಟ್ಟು ಒಂದು ಗೌರವವನ್ನು ಕೊಡ್ತಾರೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಯಾರೋ ಅನ್ಯಥಾ ಭಾವಿಸ್ಬೇಡಿ. ಇದನ್ನು ಹೇಳಿದೆ ಅಂಥೇಳಿ ನಮಗೆ ಪ್ರಶಸ್ತಿ ಬರಲಿ, ನಮಗೆ ಗೌರವ ಬರಲಿ ಅಂಥೇಳಿ ಯಾರ್ದೋ ಪ್ರಾಣ ಕಾಪಾಡೋದಲ್ಲ. ಆ ಬಿದ್ದಿರ್ತಕ್ಕಂಥ ಸಂದರ್ಭಗಳಲ್ಲಿ ವಿಡಿಯೋ ಮಾಡ್ತಾ ಕೂತ್ಕೊಳೋದಲ್ಲ. ಮೊದಲು ಅಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ಏನು ಅವಶ್ಯಕತೆ ಇದೆ, ಅವನಿಗೆ ಏನು ಏಟಾಗಿದೆ, ನಾವು ಏನು ಸಹಾಯ ಮಾಡ್ಬೋದು ಅನ್ನೋದನ್ನು ಮನಗಂಡು ದಯವಿಟ್ಟು ಆ ವ್ಯಕ್ತಿಯ ಜೀವ ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಇಲ್ಲೇನು ನಾಗಪ್ರಸಾದ್ ಅಂತಕ್ಕಂಥ ವ್ಯಕ್ತಿ ಏನು ಗಾಯಗೊಂಡಿದ್ರಲ್ಲ ನೌಕಾನೆಲೆ ಅಧಿಕಾರಿ, ಇವರು ಕೂಡ ವಿಡಿಯೋ ಮಾಡ್ತಾ ಇದ್ದಿದ್ರೆ ಬಹುಶಃ ಅವ್ರ ಜೀವ ಉಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಏಟಾಗಿತ್ತು. ಅವ್ರನ್ನ ಇಲ್ಲಿ ಯಾವ ಆಂಬುಲೆನ್ಸ್ ಬರಲಿ ಅಂತ ಅವ್ರು ಕಾಯಲಿಲ್ಲ. ಅವ್ರದ್ದೇ ಒಂದು 2 ವೀಲರ್ಲಿ ಅವ್ರನ್ನ ಕೂರಿಸ್ಕೊಂಡು ಹೋಗ್ಬಿಟ್ಟು ನೌಕಾನೆಲೆಯ ಒಂದು
ಪಕ್ಕದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ತಕ್ಷಣಕ್ಕೆ ಹಿರಿಯ ಸಿಬ್ಬಂದಿಗಳಿಗೆಲ್ಲ ಒಂದು ದೂರವಾಣಿ ಮೂಲಕ ತಿಳಿಸಿ ಅವ್ರಿಗೆ ಈ ಥರ ಏಟಾಗಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ತಕ್ಷಣಕ್ಕೆ ಆಪ್ರೇಷನ್ ಆಗೋಗಿ ನೋಡಿಕೊಂಡ್ರು. ತಕ್ಷಣಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಇದರಿಂದ ಅವ್ರೇನು ನನಗೆ ಲಾಭ ಸಿಗುತ್ತೆ ಅಂತ ಮಾಡಲಿಲ್ಲ. ನೋಡಿ, ಅದು ಎಷ್ಟೋ 2 ವರ್ಷಗಳ ಹಿಂದೆಯೇ ನಡೆದಿರ್ತಕ್ಕಂಥ ಘಟನೆ. ಈಗ ಅವರಿಗೆ ಕರೆಸ್ಬಿಟ್ಟು ಆ ಪ್ರಶಸ್ತಿ ಪಾರಿತೋಷಿಕಗಳನ್ನು ಕೊಟ್ಟು ಗಬ್ಬರ್ ಸಿಂಗ್ ಅಂತ ಅವಾರ್ಡ್ ಕೂಡ ಕೊಟ್ಟರು. ನಾವು ಯಾರೋ ಅವಾರ್ಡ್ ಸಿಗಲಿ ಅಂತ ಸೇವೆ ಮಾಡೋದು ಬೇಡ. ನಮಗೆ ಭಗವಂತ ಕೊಟ್ಟಾಗ ಅವಕಾಶ, ನಮ್ಮ ದಾರಿಲಿ ನಾವು ಹೋಗ್ತಾ ಇರ್ತೀವಿ, ಯಾರೋ ಒಬ್ಬರು ಬಿದ್ದರು ಆಕಸ್ಮಿಕವಾಗಿ, ಅಥವಾ ಏನೋ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಯಿತು, ಏನೋ ಒಂದು ತೊಂದರೆಲಾಯಿತು ಅಂದರೆ ನೀವು ಎಷ್ಟೇ ಬ್ಯುಸಿಯಲ್ಲಿದ್ದರೂ ಕೂಡ, ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ದಯವಿಟ್ಟು ಅವ್ರಿಗೊಂದು ಸಹಾಯ ಮಾಡಿ, ಪುಣ್ಯ ಕಟ್ಕೊಳ್ಳಿ. ಅದನ್ನೇ ಆಗಬೇಕು ಅಂತಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ತಡ ಆಗಿರುತ್ತೆ. ಈಗೆಲ್ಲ ಪರೀಕ್ಷೆಯ ಸಮಯ, ಈಗೇನೋ ಮಿಡ್ ಟರ್ಮ್ ಎಕ್ಸಾಮ್ ಇದೆ, ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಯಾವತ್ತೋ ಒಂದು ದಿವಸ ಅನಾವಶ್ಯಕವಾಗಿ ಅಥವಾ ಅನಿವಾರ್ಯವಾಗಿ ತಡ ಆಗಿಬಿಡುತ್ತೆ. ಸೊ ಕೈ ಮಾಡಿದಾಗ ಇಲ್ಲ ಅಂತ ಹೇಳಿಬಿಡಿ. ಆ ಕಡೆ ಹೋಗ್ತಾ ಇದ್ದರೆ ಅವ್ರ ಶಾಲೆಗೆ ಒಂಚೂರು ಡ್ರಾಪ್ ಮಾಡಿಬಿಡಿ. ಒಂದು ವೇಳೆ ನೀವು ಆ ಶಾಲೆ ಕಡೆ ಹೋಗ್ತಿಲ್ಲ ಅಂದರೂ 2 ನಿಮಿಷ ತಡ ಆಗ್ಬೋದು. ಆ ಮಗುನ ಶಾಲೆಗೆ ಬಿಟ್ಬಿಟ್ಟು ಹೋಗ್ಬಿಡಿ. ದಯವಿಟ್ಟು ಪುಣ್ಯ ಕಟ್ಕೊಳ್ಳಿ. ಅಕಸ್ಮಾತ್ ಯಾರಾದರೂ ಒಬ್ಬರು ಎಮರ್ಜೆನ್ಸಿ ಕಾಸಿರಲ್ಲ, ಏನೋ ಒಂಚೂರು ಡ್ರಾಪ್ ಕೇಳ್ತಾರೆ, ಡ್ರಾಪ್ ಕೊಟ್ಬಿಡಿ. ಇಲ್ಲ ಯಾರೊಬ್ಬರು ಆಂಬುಲೆನ್ಸ್ಗೆ ವೆಯ್ಟ್ ಮಾಡ್ತಿರ್ತೆ, ಅಥವಾ ಯಾರೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತಿರುತ್ತೆ, ಯಾರೊಬ್ಬರು ರಕ್ತ ತೊಗೊಂಡು ಹೋಗಬೇಕಿರುತ್ತೆ, ಯಾರೋ ಒಬ್ಬರು ಔಷಧಿನೋ ಊಟನೋ ಅವರ ಕಡೆಯವರು ತೊಗೊಂಡು ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಪುಟ್ಟ ಸಹಾಯ ಮಾಡಿ. ಹೇಗಿದ್ರು ಬೈಕಲ್ಲಿ ಒಬ್ಬರೇ ಹೋಗ್ತಾ ಇದ್ದರೆ ಬೈಕಂತೂ ಖಾಲಿ ಇದ್ದೇ ಇರುತ್ತೆ, ಹೊತ್ಕೊಂಡು ಹೋಗೋದು ನಿಂತಿರುತ್ತಾ. ಸೊ ಅವ್ರಿಗೆ ಅಲ್ಲಿ ಬಿಟ್ಟುಬಿಡಿ. ಆ ಭಗವಂತ ನಿಮ್ಗೆ ಇನ್ಯಾವುದೋ ಮೂಲಕ ಬಂದು ಸಹಾಯ ಮಾಡೇ ಮಾಡ್ತಾನೆ. ಹಾಗಾಗಿ ಸಹಾಯ ಮಾಡೋದಕ್ಕೆ ಆ ಭಗವಂತ ಅವಕಾಶ ಕೊಟ್ಟಾಗ ದಯವಿಟ್ಟು ಅದರಿಂದ ವಂಚಿತರಾಗಬೇಡಿ, ತಪ್ಪಿಸ್ಕೋಬೇಡಿ. ಏಕೆಂದರೆ ಎಲ್ರಿಗೂ ಕೂಡ ಈ ಸಹಾಯ ಮಾಡ್ತಕ್ಕಂಥ ಅವಕಾಶ ಸಿಗೋದಿಲ್ಲ. ಸೊ ನಾನಂತೂ ಖಂಡಿತ ಅಂಥ ಅವಕಾಶ ಯಾವತ್ತು ಸಿಕ್ಕರೂ ಮಿಕ್ಸ್ ಮಾಡ್ಕೊಳಲ್ಲ. ಖಂಡಿತ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ನಾನು ಮಾಡ್ತೀನಿ, ನೀವೆಲ್ಲರೂ ಕೂಡ ಮಾಡಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಇವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾಗಪ್ರಸಾದ್ ರಾಯ್ಕರ್ ಅವರು ಈ ಸನ್ಮಾನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ. ಅದೇ ರೀತಿ ಇನ್ನಷ್ಟು ಹುದ್ದೆಗಳ ಒಂದು ವಿಚಾರವನ್ನು ತಿಳಿಸೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಕೆನರಾ ಬ್ಯಾಂಕ್ನಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 22,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಎಲ್ಲೆಲ್ಲಿ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರು, ಮೈಸೂರು, ದಾವಣಗೆರೆ, ಕಲಬುರಗಿ ಮತ್ತು ಹುಬ್ಬಳ್ಳಿಗಳಲ್ಲಿ ಕೆಲಸ ಇದೆ. ಏಜ್ ಲಿಮಿಟ್ 20ರಿಂದ 35 ವರ್ಷ. ಮುಂದಿನ ತಿಂಗಳು 6ನೇ ತಾರೀಕು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಕೆನರಾ ಬ್ಯಾಂಕ್ನಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಬ್ಯಾಂಗ್ಳೂರು, ಮೈಸೂರು, ದಾವಣಗೆರೆ, ಕಲಬುರಗಿ ಮತ್ತು ಹುಬ್ಬಳ್ಳಿಗಳಲ್ಲಿ ಈ ಹುದ್ದೆಗಳಿಗೆ ಅವಕಾಶ ಇದೆ. ಸೊ ದಯವಿಟ್ಟು ತಪ್ಪದೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಅದೆಷ್ಟು ಮಟ್ಟಿಗೆ ತಮ್ಮ ಸಾವನಲ್ಲೂ ಸಾರ್ಥಕತೆಯನ್ನು ಮೆರೀತಾರೆ ಅಂತ ಹೇಳೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಅಂತೇಳಿ ಹೇಳ್ಬೋದು. ಸೊ ಬೆಂಗಳೂರಿನಿಂದ ದಾವಣಗೆರೆ ಮೂಲಕ ಹರಿಹರಕ್ಕೆ ಒಂದು ಬಸ್ ಹೊರಡ್ತಾ ಇತ್ತು. ಮೆಜೆಸ್ಟಿಕ್ನಿಂದ ಹೊರಗಡೆ ಹೊರಟ ಕೆಲವು ಕ್ಷಣಗಳಲ್ಲಿ ನೆಲಮಂಗಲ ಹತ್ರ ಬರ್ತಿದ್ದಂಗೆ ಈ ಬಸ್ ಡ್ರೈವರ್ಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಅದನ್ನು ಅರ್ಥಕೊಂಡಂತಹ ಆ ಬಸ್ ಡ್ರೈವರು ತನಗೆ ಹೃದಯಾಘಾತ ಆಗ್ತಾ ಇದೆ ಅಂತ ಗಮನಿಸಿದ ತಕ್ಷಣವೇ ಬಸ್ಸನ್ನು ತುಂಬ ಕೇರ್ಫುಲ್ಲಾಗಿ ಸೈಡಿಗೆ ಪಾರ್ಕ್ ಮಾಡಿಬಿಡ್ತಾರೆ ತಕ್ಷಣಕ್ಕೆ. ನೋಡಿ ಎಷ್ಟು, ಏಕೆಂದರೆ ಬಸ್ಸು ಫುಲ್ಲಾಗಿರುತ್ತೆ. ಇದು ಬಹುಶಃ ಐರಾವತ ಬಸ್ ಅಂತ ಅನಿಸುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಬಸ್ನಲ್ಲಿರ್ತಕ್ಕಂಥ 40-50 ಜನರ ಪ್ರಾಣಕ್ಕೆ ಕುತ್ತು ಬಂದುಬಿಡ್ತಾ ಇತ್ತು. ಸೊ ಇವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಉತ್ತರ ಕರ್ನಾಟಕ ಮೂಲದ ರಾಜೀವ್ ಬಿರಾದಾರ್ ಅಂತಕ್ಕಂಥವ್ರು ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಆದರೆ ನಿಜಕ್ಕೂ ಕೂಡ ಸಾವಿನಲ್ಲಿ ಸಾರ್ಥಕತೆಯನ್ನು ಮೆರೆದರೆ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಸರ್. ಯಾವ ಒಬ್ಬರಿಗೂ ಕೂಡ ಒಂದು ಕೂದಲಷ್ಟು ಕೂಡ ತೊಂದರೆ ಆಗದಿರೋದು ನೋಡಿಕೊಂಡು ಬಸ್ಸನ್ನು ಸೈಡಿಗೆ ನಿಲ್ಲಿಸಿದ ತಕ್ಷಣ ನೀವು ನಿಮ್ಮ ಪ್ರಾಣವನ್ನು ಬಿಡ್ತೀರಿ. ಸೊ ಸಾವಿನಲ್ಲೂ ಸಾರ್ಥಕತೆ ಮೆರೆಯೋದು ಅಂದರೆ ಬಹುಶಃ ಇದೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಆ ಭಗವಂತ ನಿಮ್ಮ ಕುಟುಂಬಕ್ಕೆ ನಿಮ್ಮ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಹಾಗೆ ಇಂಥ ಒಂದು ಸಾವನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದೀರಿ. ಸ್ವಲ್ಪ ನೀವೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಬಸ್ನಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಜನರು ಪ್ರಾಣ ಹೋಗ್ತಿತ್ತೋ, ಎಷ್ಟು ಜನರಿಗೆ ಅಪಘಾತ ಆಗ್ತಾಯಿತ್ತೋ, ಎದುರುಗಡೆ ಬರೋರ್ದು ಇನ್ಯಾರಿಗೆ ಏನು ಸಮಸ್ಯೆ ಆಗ್ತಾಯಿತ್ತೋ ಗೊತ್ತಿಲ್ಲ. ಆದರೆ ಪುಣ್ಯಕ್ಕೆ ನೀವು ಬಸ್ಸನ್ನು ಸೈಡಿಗೆ ನಿಲ್ಲಿಸ್ಬಿಟ್ಟು ಭಗವಂತನ ಪಾದಕ್ಕೆ ಲೀನರಾಗಿದ್ದೀರಿ. ನಿಮಗೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಇದಿಷ್ಟು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಾಳೆ ನೀವೆಲ್ಲರೂ ಕೂಡ ಹಿಂದೂ ಮಹಾಗಣಪತಿಯ ದಾವಣಗೆರೆಯ ಹೆಮ್ಮೆಯ ಪ್ರತಿಷ್ಠಿತ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಸಮಾರಂಭ ಇದೆ ನಗರದ ಹೈಸ್ಕೂಲ್ ಮೈದಾನದಿಂದ ಬೆಳಗ್ಗೆ 10ವರೆಗೆ. ಅಲ್ಲಿ ಎಲ್ಲರೂ ಕೂಡ ಬಂದು ಸೇರಿಕೊಳ್ಳಿ. ಲಕ್ಷ ಸಂಖ್ಯೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾವು ಕೂಡ ಸಾಧ್ಯವಾದರೆ ನಮ್ಮ V1 ವಾಹಿನಿ ವತಿಯಿಂದ ನಾಳೆ ಅಲ್ಲಿರ್ತೀವಿ. ನಿಮ್ಮೆಲ್ಲರನ್ನ ಸಂದರ್ಶನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೊಮ್ಮೆ ಎಲ್ಲರೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.